ನಾವು ಇಲ್ಲಿ ಬಂದಿರೋದಕ್ಕೆ ವ್ಯವಹಾರದ ಜ್ಞಾನ ಅಲ್ಲ ಇದು. ಈಗ ಯಾವ ಜ್ಞಾನ ಇದು? ಪಾರಮಾರ್ಥಿಕ ಜ್ಞಾನ. ಅದಕ್ಕೋಸ್ಕರ ನಾವು ವ್ಯವಹಾರಿಕ ಜ್ಞಾನ ಇವಾಗ ನಾವು ಹೇಳುದು ಏಕೆ ಮಕ್ಕಳು ಮನೆ ಮಠ ಅಂತ ಹೇಳಿ ಅಲ್ಲಿ ಅವಿಚಾರ ರೀತಿಯಿಂದ ನಿಜವೆಂದು ತೋರುವ ಆ ಸ್ಥಿತಿಗೆ ವ್ಯವಹಾರ ಜ್ಞಾನ ಅಂತ ಹೇಳ್ತೀವಿ. ಇವಾಗ ಅಲ್ಲಿಂದ ಇದಕ್ಕೆ ಬಂದಿರ್ತೀವಿ, ಒಳಗೆ ಬಂದಿದ್ದು ಪಾರಮಾರ್ಥಿಕ, ಹೊರಗೋದ್ರೆ ವ್ಯವಹಾರಿಕ ಜ್ಞಾನ. ಇದೇ ನೋಡಿ, ಇಲ್ಲೇ ಇದೆ ಒಂದು ಮೋಕ್ಷ. ಅದಕ್ಕೆ ಎಲ್ಲಕ್ಕೂ ಕಾರಣ ಮನಸ್ಸನ್ನು ನಾವು ಜಯಿಸಬೇಕಂತೆ. ಏನಿದೆ? ಮನೆಯೇವ ಮನುಷ್ಯಾನಾಂ ಕಾರಣಂ ಅಂಧ ಮೋಕ್ಷಯೋ ಬಂಧಾಯೋಗಿನ ಸಂಭವೋಕ್ತ ನಿರ್ದಿಷ್ಟಮಾನ. ಮನಸ್ಸನ್ನು ಲೌಕಿಕ ಕೆಳಕ್ಕೆ ತಿರುಗಿಸಿದಾಗ ಮನಸ್ಸು ಸಿಕ್ಕಾಕೊಳ್ಳುತ್ತೆ. ಅದೇ ಮನಸ್ಸನ್ನ ಹೊರಗಡೆ ಅಂತಃಕರಣದಲ್ಲಿ ಹೋಗಿ ಆತ್ಮಲ್ಲಿ ಬಂಧನ ಮಾಡುವ ಆತ್ಮಯೋಗವಾಗುತ್ತೆ. ಇದು ಪಾರಮಾರ್ಥ. ಅದಕ್ಕೆ ವಿಚಾರ ಒಂದು ಅವಿಚಾರ ದೇಶ ಕೇಳ್ತು. ಆದರೆ ವಿಚಾರ ಮಾಡಿ 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 ಬೆಳೆಯುವ ವಿಚಾರ ಮಾಡಿ 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 ನಿಜವೋ ಸುಳ್ಳು ಎಂದು ಎಚ್ಚರಗಳ ಈ ಸ್ಥಿತಿಗೆ, ಅಂದರೆ ಅರಿವಿಂದ ಎಚ್ಚರಗಳ ಸ್ಥಿತಿಗೆ ಅಲ್ಲಿ ಯಾರು ಗುರುವಿನ ಗುರುವೆ ಸತ್ಸಂಗ ಸತ್ಯಾಗಗಳಿಂದ ನಮ್ಮಂತಹ ಮನಸ್ಸಿನಿಂದ ಅನಾತ್ಮಭಾವ ಖಾಲಿಯಾಗಿ ಆತ್ಮಭಾವ ತುಂಬಿದಾಗ ಧಾರಣವಾಗುತ್ತೆ. ಮನಸ್ಸಿನ ಸ್ವರೂಪದಲ್ಲಿ ನಿಂತಾಗ ಅದು ಸಮಾಧಿ ಸ್ಥಿತಿ ಆಗುತ್ತೆ. ಅದಕ್ಕೆ ಧ್ಯಾನ ಧಾರಣ ಸಮಾಧಿ ಸ್ಥಿತಿ. ಮೂಗಂ ಕರೋತಿ ವಾಚಾರಂ ಭಂಗಂ ನಂಗೈತಿ ಯತ್ಕೃಪಹಾಸಂತೆ ಪರಮಾನಂದ ಮಾಡುತ್ತೆ. ವೈದ್ಯರಲ್ಲಿ ಕೂಡ ಹೇಳು ಮಾತೃ ದೇವೋಭವ, ಆಚಾರ್ಯ ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಮೊದಲನೇ ಸ್ಥಾನ ಗುರು ಕೊಟ್ಟಿರುತ್ತದೆ ಮಾತೃ ದೇವೋಭವ. ನಾವು 9 ತಿಂಗಳು ಹೊಟ್ಟೆ ಗಂಟೆ ಹೆಣ್ಮಕ್ಳು ಕೊಟ್ಟಿರೋ ಪಾಠ ಯಾರು ಮದುಕೊಂಡಿರ್ಬೋದು. ಈಗ ಒಂದು ಅಡಿ ಮಗುನ 6 ಅಡಿ ಮಾಡ್ತಿರಲ್ಲ ಹೆಣ್ಮ ಇಷ್ಟು ಕಷ್ಟ. ಮೂಗಂ ಕರೋತಿ ವಾಚಾರ, ನಮಗೆ ಮಾತು ಬರತಕ್ಕಂಥ ಮಾತು ಬಂದು ತಿಳಿಸಿ ತಂದೆ ತಾಯಿ ಗುರು ಅಂತ ಹೇಳಿ ತಿಳುವಳಿಕೆ ಬೆಂಕಿ ಯಾರಿಂದ ಬಂದಿದೆ? ತಾಯಿಯಿಂದಾಗಿ. ಆ ತಾಯಿ ಹೇಳ್ಕೊಡ್ತಾಳೆ ಅಪ್ಪ ಅಮ್ಮ ಅಣ್ಣ ಇವು ನಮ್ಮೂರು, ಇವು ಅವರು ಅಂತ ತಿಳ್ಬೋದು. ಯಾರು? ತಾಯಿ. ಅದಾದ್ಮೇಲೆ ನಮಗೆ ಕೈ ಕಾಲು ಇದೆ, ಆದರೆ ನಡೆಯಕ್ಕಾಗ ಪಂಗಂ ಅಂದರೆ ಅಪೂರ್ಣವಾಗಿ ಮೂಗಂ ಕರೋತಿ ವಾಚಾರ. ಮೂಕನಾಗಿರ್ತಕ್ಕಂಥ ನಮ್ಮನ್ನ ಮಾತುಬರಂತ ಸ್ಥಿತಿ ತಂದುಕೊಟ್ಟು ಯಾರು? ತಾಯಿಗೆ. ನಾವು ಹುಟ್ಟಿದಾನೆ ನಾವು ನಡ್ಕೊಂಡು ಬಂದಿಲ್ಲ. ಈಗ ಎಣ್ಣೆಗಳು ಹಾಕೋದು, ಅಲ್ಲ ಹಾಕೋದು, ತಿರು ಹಾಕೋದು ಮಾಡ್ದೆಲ್ಲ ಇದು. ಆ ಎಮ್ಮ ಎದ್ಕೊಂಡು ಎತ್ತಿ ಇಳಿಸೋದು, ನೋಡೋ ನಡ್ಕೊಂಬಾರದು, ನಡೆಸೋದು. ಆವಾಗ ಕಾಲು ಬಂದಕ್ಕೆ ನಾವೆಲ್ಲ ಕುಂಟ್ರಾಗಿದ್ವಿ. ಕಾಲು ಬಂದ ಶಕ್ತಿ ಯಾರು ಕೊಟ್ಟಿದ್ದು? ತಾಯಿ. ಮೂಗಂ ಕರೋತಿ ವಾಚಾರಂ ಪಂಗಂ ನನ್ನ ಹೇಳ್ತೀವಿ. ಪಂಗಂ ಕುಂಟನಾದ್ರು ಅವನ ಎತ್ತಿ ನಿಲ್ಲಿಸಿ ಓಡಾಟದ ಶಕ್ತಿ ಹಾಕಿದ್ರು ತಾಯಿ. ಅದಕ್ಕೆ ಹೇಳೋದು ಭಗವದ್ಗೀತೆಯಲ್ಲೇ ಇದೇ ಹೇಳ್ತಕ್ಕಂಥ ಕೊನೆಯೇ ಬರ್ತಕ್ಕಂಥ ಪ್ರಾರ್ಥನೆ ಬಗ್ಗೆ ಮೂಗಂ ಕರೋತಿ ವಾಚಾರಂ ಪಂಗಂ ನನ್ನ ಯತ್ಕೃಪಾಸಂತೆ ಪರಮಾನಂದ ಮಾಧವ. ಆದರೆ ಗುರು ಜ್ಞಾನ ಸಾಧನಗಳು ಇದು ಬರ್ತಕ್ಕಂಥದ್ದು ಯಾಕೆಂದರೆ ಇದು ಪಾರಮಾರ್ಥಿಕ ವಿಷಯಕ್ಕೆ ಬಂದಿದೆ. ಪಾರಮಾರ್ಥಿಕ ಮನಸ್ಸಿನ ಹರಿವಿನ ಅನುಭವ ಚೆನ್ನಾಗಿ ಕೇಳ್ಕೊಳ್ಳಿ. ಎಲ್ಲರಿಗೂ ಕಾರಣ ಮನಸ್ಸೇ. ನಮಗೆ ಮನಸ್ಸು ಅಲ್ಲಿಗೆ ನಾವು ಕಡೆತ್ರ ಇಟ್ಕೊಂಡು ಕಾಯ ವಾಸ ಮನಸ್ಸು ತಗೋತೀವಿ. ನಾವು ಕಾಯ ಅಂತ ಯಾಕೆ ನಾವು ತಗೋತೀವಿ? ಫಸ್ಟ್ ಕಾಯ ಶರೀರ. ಕಾಯ ಶರೀರ ಏನು ತಗೊಂಡ್ರೆ ಇನ್ನೊಬ್ಬರಿಗೆ ಉನ್ನತ ದೊಡ್ಡ ಸಾಧನ ಅಂತ ಕಾಯ. ಕಾಯದಲ್ಲಿ ಏನು ಮಾಡೋಕ್ಕಾಗಲ್ಲ ಹೇಳ್ಬೋದು. ಇದು ಬರ್ಬೇಕಾದ್ರೆ ನಾನು ಕಾಯಿದ್ದಾನೆ ಬರ್ತೀನಿ, ಎಲ್ಲ ಬಂದಿದ್ದು ಕಾಯ ಅಂತ ಬಂದಿಲ್ಲ ಇಲ್ಲಿ. ಆಗಲ್ಲ. ಕಾಯ ಅಂದರೆ ಶರೀರ. ಶರೀರ ಉನ್ನತ ದೊಡ್ಡ ಸಾಧನ ಮಾಡ್ತಕ್ಕಂಥ ಇನ್ನೊಬ್ಬರಿಗೆ ಉನ್ನತ ದೊಡ್ಡ ಸಾಧನ ಶರೀರ. ಆ ಶರೀರಕ್ಕೆ ನಾವು ಇದು ಮಾಡುದು. ಆದರೆ ಮನಸ್ಸು ಅಂತ ಆ ಮನಸ್ಸು ಏನು ನಾವು ತಗೋತೀವಿ ಅಂದರೆ ಮನೆಯೋ ಮನುಷ್ಯ ನಮ್ಮ ಕಾರಣ ಅಂಧ ಮೋಕ್ಷ ಯೋಚನೆ. ಬಂಧನಕ್ಕೂ ಮನಸ್ಸೇ ಕಾರಣ ಮತ್ತು ಮುಕ್ತಿಗೂ ಸಾಕಾರಕ್ಕೂ ಅದೇ ಕಾರಣ. ಅದು ಬಂಧನಕ್ಕೆ ಬಂದಾಗ ಒಳಗೆ ಬಂದಾಗ ನಿವೃತ್ತಿ, ಹೊರಗೆ ಬಂದಾಗ ಪ್ರವೃತ್ತಿ ಬರುತ್ತೆ. ಅದಕ್ಕೋಸ್ಕರ ಮೋಕ್ಷದ ಬಾಗಿನ ಶಕ್ತಿ ತೆಗೆದ ಸಾಮರ್ಥ್ಯ ಮನಸ್ಸಿಗೆ ಯಾವುದೂ ಇಲ್ಲ. ಮತ್ತು ಈ ಸರ್ವ ಸಾಮಾನ್ಯ ಶರೀರ ಅಸಾಧಾರಣ ಶಕ್ತಿ ಕೊಡೋದು ಮನಸ್ಸೆ. ಮನಸ್ಸಿಗೆ ಮಾತಿಗೆ ಆಗಲೇ ಮನಸ್ಸಿಗೆ ನಾವು ಬರ್ತಕ್ಕಂಥ ಹೇಗೆ ಮನಸ್ಸಿಗೆ ಅದ್ವೈತ ಸುಲಭೂತಾನ ಮೈತ ಕಡೆಯುತ್ತ ನಿರ್ಮೋಹ ಕಿರಣಾಂತರ ಗಮನಿಸುತ್ತೀರಿ. ಅಂದರೆ ಮಹಾತ್ಮನಾಗಿರ್ತಕ್ಕಂಥ ಯೋಗಿನಾಗಿರ್ತಕ್ಕಂಥ ಇದೇಂದ್ರಾಗಿರ್ತಕ್ಕಂಥ ಹೇಗಿರಬೇಕು ಅದನ್ನ ಹೇಳೋ ಕ್ಷೇತ್ರ. ಯಾವಾಗ ಬ್ರಹ್ಮಭಾವನ ನಮಗೆ ಓದಬೇಕಾದ್ರೆ
ಅಹಂಕಾರಂ ಬಲಂ ದರ್ಪಂ ಕಾಮಕ್ರೋಧ ಪರಿಕಂ ವಿಮರ್ಶನೆಯಿಂದ ಶಾಂತ ಬ್ರಹ್ಮಭೂಮಿಯಾಯ ಕಲ್ಪನೆ. ಯಾವ ಮಹಾತ್ಮನಿಗೆ ಮೂರು ಈ ಆರು ಕೇಳಿ ನಾನು ಅವನಿಗೆ ಬ್ರಹ್ಮಭಾವದಲ್ಲಿ ಮಾತಾಡ ಎಷ್ಟು ಚೆನ್ನಾಗಿದೆ ನಮಗೆ. ಅದ್ವೈತದಲ್ಲಿ ಹೋದ ಎಲ್ಲ ಪ್ರಾಣಿಗಳ ಕಲ್ಪನೆ ದೇಶ ಭಾವನಿಗೆ ಹೋಗಬೇಕಾಗಿದೆ. ಎಲ್ಲರೂ ಬಂದಿದೆ ವಸುದೈವ ಕುಟುಂಬ ನಮ್ಮ ಒಂದು ಈ ಕುರುಗಳು ವಸುದೈವ ಏಕಮೇವ ಏಕೋದೇವ ಸರ್ವಭೂತೇಷು ಕೂಡ ಅಂತ ಹೇಳ್ತಾರೆ. ಎಲ್ಲರೂ ಸಚ್ಚಿದಾನಂದ ಕಲ್ಪನಾಗಿರ್ತಕ್ಕಂಥ ಆತ್ಮನು ಎಲ್ಲರೂ ಬೆಳೆತಾವನೆ. ಯಾಕೆ ಬೆಳೆತಾವ? ಅದಕ್ಕೆ ದೈವಲ್ಲ ನಾವು ದಿವ್ ಜ್ಯೋತಿ, ಆ ಜ್ಯೋತಿ ಬೆಳೆಸ್ತಾರೆ. ಯಾಕೆ ಬೆಳೆಗೆ ಏಕಮೇವ ಏಕೋದೇವ ಸರ್ವಭೂತೇಷು ಕೂಡ ಎಲ್ಲರೂ ಸಚ್ಚಿದಾನಂದ ಆತ್ಮನು ಬೆಳೆತಾವನೆ. ಈ ಶಬ್ದ ಅಕ್ಷರ ರೂಪ ರಸ ಕನ್ನಡಗಳ ತಿಳುವಳಿಕೆ ಯಾರಿಂದ ಬರ್ತಾ ಇದೆ? ಅವರಿಂದ ಬರ್ತಾ ಇದೆ. ಯಾರು? ಅವನೇ ನಿತ್ಯ ಬುದ್ಧ ಮುಕ್ತ ಸ್ವರೂಪನಾಥಗಳ ಆತ್ಮಶೇಖ ಇದೆ. ಎಲ್ಲ ತಿಳುವಳಿಕೆ ಬೆಳಕನ್ನು ಕೊಡ್ತಕ್ಕಂಥ ಅವನದ್ದು ಜ್ಞಾನ ಮಾಡಿದ. ಅದಕ್ಕೆ ಅವರು ಮನಸ್ಸಿನ ಅರಿವಿನ ಅನುಭವ ಪರಿಪಕ್ವವಾದಾಗ ಆತ್ಮನ ಸ್ವರೂಪ ಜ್ಞಾನ ಆಗುತ್ತೆ. ನಮಗೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಅನುಭವ ನಾವು ಮನಸ್ಸನ್ನು ಒಂದು ಕಾರಣ ಆಗ್ತದೆ. ಆ ಮನಸ್ಸಿನ ಎಲ್ಲರೂ ಮಾಡುವಂಥ ಮನಸ್ಸು ಮನದ ಸಾಕ್ಷಿ ನಿಂತಾಗ ಮಾತ್ರ ಮೋಕ್ಷದ ಬಾಗಿಲು ಕಟ್ಟಿ ತಿಳ್ತಾರೆ. ಆದರೆ ಮೋಕ್ಷ ಇನ್ನೊಂದು ಕೇಳಿ ದಯವಿಟ್ಟು ಮೋಕ್ಷ ಅಂದರೆ ದೇವಲೋಕ ಆಗಲಿ ಧರ್ಮಲೋಕ ಆಗಲಿ ವಿಷ್ಣು ಲೋಕ ಅಲ್ಲ. ನಿಜವಾಗಿರ್ತಕ್ಕ ಮೋಕ್ಷ ಯಾವುದು? ಪರಿಪೂರ್ಣ ಸುಖ ಪ್ರಾಪ್ತಿಗೆ ನಾವು ಮೋಕ್ಷ ಅಂತೇವೆ. ಯಾವುದು ಸ್ವಲ್ಪ ಪರಿಪೂರ್ಣ ಸುಖ ಪ್ರಾಪ್ತಿ? ಅದೇ ಮೋಕ್ಷ ಅನ್ನೋದು. ನಾವು ಮೋಕ್ಷ ಅಂದರೆ ಮೋಕ್ಷ ಏಳು ದಿನ ಸುಲಭವಾಗಿ ಮೋಕ್ಷ ಅಂದರೆ ಮೋಕ್ಷವನ್ನು ಸೇರಿಸುವುದೇ ಮೋಕ್ಷ. ಒಂದು ಸಾರಿ ಏನಾಗುತ್ತೆ, ಸ್ವಲ್ಪ ಚಿಕ್ಕ ಬೇಕಾಗಿದೆ. ಗುರು ಶಿಷ್ಯ ಕೇಳ್ತಾನೆ, ಏನು ಸ್ವಾಮಿ ನೀವು ಹೇಳ್ತೀರ ಅದ್ವೈತ ಸ್ವರೂಪತಾನ ಮೈತ ಹೇಳಿದ್ರೆ ದೇವಹೋ ದೇಹಾಂತರ ಸಮರ್ಥ ಕಕ್ಷೆಗೆ ಹೇಳಿದಾಗ ಯಾವುದಾಯ್ತು? ಅವ್ರು ಹೇಳ್ತಾರೆ ಎಲ್ಲ ಪ್ರಾಣಿಗಳು ಮಿತ್ರನಾಗಿದ್ದು ಮೋಹ ಬರುತ್ತಾಗ ಆದರೆ ದಯಾಪರನಾಗಿದೆಯ ದಯೆಗೆ ಧರ್ಮದ ಹೋಲಿಯ. ಅಂದರೆ ಅಪರಾಧ ಮಾಡುವುದು ಕೂಡ ಅವ್ಯ ಪಡುತ್ತಾನೆ ಗುರುವಾಗಿರ್ತಕ್ಕಂಥ ಯಾಕೆ? ಒಂದು ಸಾರಿ ಅವನು ಉಪಮಾನ ಕೊಟ್ಟ ಶಿಷ್ಯ ದೊಡ್ಡಪ್ಪ ಅಪರಾಧ ಮಾಡುವುದು ಅವ್ಯ ಪಡುವಂಥವ್ರು ಯಾರು? ಒಂದು ಸಾರಿ ಒಬ್ಬ ಬೇಟೆಗಾರ ಬೇಟೆ ಆಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗುವಾಗ ಅಂತ ಅವ್ನು ಇಲ್ಲಿ ಒಂದು ಸಿಂಹ ಅಟ್ಟಿಸ್ಕೊಂಡ್ಬರ್ಬೇಕು. ಯಾಕ? ಬೇಟೆಗಾರ ಗುರಿ ಅಟ್ಟಿಸ್ಕೊಂಡ್ಬಂದ್ರೆ ಓಡ್ತಾನಿದ್ರು. ಯಾರೋ ಬೇಟೆಗಾರ ಇವನು ಪ್ರಾಣ ರಕ್ಷಣೆ ಬೇಕಲ್ಲ, ಓಡ್ತಾನೆ. ಓಡ್ಬಿಟ್ಟು ಒಂದು ಮರ ಹಾಕ್ಬಿಡ್ತಾನೆ. ಯಾರೋ ಬೇಟೆಗಾರ ಆ ಹುಲಿ ಅಟ್ಟಿಸ್ಕೊಂಡು ಬಂದ್ಬಿಡುತ್ತೆ. ಇನ್ನೇನು ಅವನಿಗೆ ಹಾಕ್ಬೇಕು ಅಂತ ಮರ ಹಾಕ್ಬಿಡ್ತಾನೆ. ಮರ ಹಾಕ್ಬಿಟ್ಟು ಆ ಮರದ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಇದು ಸಿಂಹ ಈ ಹುಲಿಯ ಮರಕ್ಕೆ ಕಡೆ ಕೂತ್ಕೊಂಡು ಏನೇನು ಆಯ್ತು ನಾನು ಇವತ್ತು ದಿಲ್ಲಿಯಲ್ಲಿ ಕೂತ್ಕೊಳ್ತೆ. ಈ ಬೇಟೆಗಾರನ್ನ ಕೂತ್ಕೊಂಡು ಒಂದು ಕೊಂಬೆ ಮೇಲೆ ಕೂತ್ಕೊಂಡಾಗ ಆ ಕೊಂಬೆ ಕೊನೆಯಲ್ಲಿ ಒಂದು ಕರಡಿ ಕೂತ್ಕೊಂಡ. ಇವ್ನು ದಿಗ್ಗಿದ್ದು ಭಯ ಬಂದು ಅಯ್ಯೋ ನಾನು ಹುಲಿಯಿಂದ ತಪ್ಪಿಸ್ಕೊಂಡು ನಾನು ಪ್ರಾಣ ರಕ್ಷಣೆಗೆ ಒಂದು ಮರ ಅಂತ ಕೂತ್ಕೊಂಡೆ. ಆದರೆ ಇಲ್ಲಿ ಕರಡಿ ಇದ್ದಲ್ಲಪ್ಪ, ಈ ಕರಡಿ ನಾನು ತಪ್ಪಿಸ್ಕೊಳ್ಳಬಹುದು. ಮ್ಯಾಕ್ ಕೂತ್ಕೊಂಡಿದ್ದೀನಿ. ಒಂದು ಕಡೆ ಕರಡಿ, ಇನ್ನೊಂದು ಕಡೆ ಹುಲಿ. ಏನು ಮಾಡೋದು ಇವಾಗ ಅಂತ ಹೇಳಿ ಪ್ರಶ್ನೆ ಮಾಡಿ ಕೂತ್ಕೊಂಡಾಗ ಆ ಹುಲಿ ಹೇಳಿದೆ, ಕೆಳಗಿಂದ ಕೂತ್ಕೊಂಡಿರೋ ಹುಲಿ ಹೇಳಿದೆ, ಏ ಮಾನವ ನೀನು ಶ್ರೇಷ್ಠವಾದಂಥ ತೀರ್ಮಾನ ಹೇಳಿದ್ರು ಕುಗ್ಗಿಸ್ತಿದ್ರು. ನೀನೇನು ಮಾಡೋಕೋಬೇಡ. ನೋಡು ನಿನ್ನೆ ನಾನು ತಿಂದಾಗ ಬಂದಿದ್ದೀನಿ, ನಿನ್ನೆ ಬಿಟ್ಬಿಡ್ತೀನಿ. ನೋಡು ಅದು ಕೂತಿರೋ ಕರಡಿ ದೊಬ್ಬಿಡು ನೀನು. ಅಷ್ಟೇ ತಾನೇ ಯಾವುದೋ ದೊಡ್ಡ ದುರ್ಬುದ್ಧಿ ಎಷ್ಟಿದೆ ಮನುಷ್ಯನಿಗೆ. ಆವಾಗ ಹಾಗೆ 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 ಹೇಳ್ತಾನೆ. ಏನೇನು ಮಾಡ್ತಾನೆ, ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತಾನೆ. ಅದು ಕೆಲಸ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದಮೇಲೆ ಕರಡಿ ಸ್ವಲ್ಪ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾನೆ. ಇವನು ಎಚ್ಚರಿಕೆ ಆಗಿರ್ತಾನೆ, ಯಾರು ಬೇಡ. ಈ ಹುಡುಗಿ ಹೇಳಿದೆ, ನೋಡು ಇವಾಗ ಸಮಯ ಚೆನ್ನಾಗಿದೆ, ಆ ಕರಡಿ ನಿದ್ದೆ ಮಾಡ್ತಾ ಇದೆ, ಅದನ್ನು ದಬ್ಬಿಡು. ಆ ಕರಡಿ ನಾನು ತಿಂದ್ಬಿಟ್ಟು ನೀನು ಬಿಟ್ಬಿಡ್ತೀನಿ ಹೋಗುತ್ತೆ. ಅಷ್ಟೇ ತಾನೇ ಹೇಳ್ತಾರೆ. ನಿದ್ದೆ ಮಾಡೋವಾಗ ಇವರು ನಿದ್ದೆ ಹುಲಿ ಮಾತು ಕೇಳ್ತಾನೆ, ಹೋಗಿದೆ ಕರಡಿ ದಬ್ಬಿಟ್ಟು ಯಾರೋ ಈ ಬೇಡ್ತಾರೆ. ಆದರೆ ಆ ಕರಡಿ ಏನಾಗುತ್ತೆ, ಅಭ್ಯಾಸ ಬರೋದ್ರಿಂದ ಆ ನಿದ್ದೆ ಮಾಡೋ ಬಿಟ್ಟು ನಿಂತ್ಕೊಂಡ್ಬೇಕು. ಯಾವುದು ಕರಡಿ ಎಚ್ಚೆತ್ತು ಕೂತ್ಕೊಂಡ್ಬಿಟ್ಟಿದೆ, ತಿರುಗಿ ಕೂತ್ಕೊಳ್ತಾರೆ. ಇವನು ಬೇಡ ಸುಮ್ಮನೆ ನೋಡ್ತಾನೆ, ದೇವರಿಂದ ಕೆಲಸ ಆಯಿತು, ನಾನು ದಬ್ಬಿಟ್ಟು ನಾನು ಪಾರು ಮಾಡೋ ಅಂತ ದುರ್ಬುದ್ಧಿ ಇತ್ತು. ಆವಾಗ ಕೂತ್ಕೊಂಡಿದ್ದ ಗುರಿ ಹಿಡಿತಂತೆ, ಲೇ ಬುಲೂಕ ಕರಡಿ ನೋಡು, ಈ ಮಾನವನು ಎಷ್ಟು ಶ್ರೇಷ್ಠ ನಾನು ನೀವು ಹೇಳಿ ನಾನು ಹೇಳಿದೆ. ಆದರೆ ನೀರು ಅವ್ರಿಗೆ ಆಶ್ರಯ ಕೊಟ್ಟೆ, ಆದರೆ ನಿನ್ನೆ ದುಡ್ಬಿಟ್ಟ, ನೀವಾಗಲಾರದು ಆ ಮನುಷ್ಯನ ದುಡ್ಬಿಟ್ಟು ನಾನು ತಿಂದ್ಬಿಟ್ಟು ಹೋಗ್ತೀನಿ. ಆವಾಗ ಹೇಳಿದಂತೆ ಯಾವುದೇ ಹಾಗೆ ಅತಿಥಿ ದೇವೋ ಬಾಬಾ ಅಂದಾಗ ನನ್ನ ಮನೆಗೆ ಅವನ ಆಶ್ರಯಕ್ಕೆ ಬಂದಿದ್ದಾನೆ, ಅವನು ನನಗೆ ಶತ್ರುವೇ ಆಗ್ಬೋದು, ಅದೇ ಬರೋದ್ರೆ ನಾನು ಹೇಳಿದ್ದೇನೆ.
ಧನ್ಯವಾದಗಳು ಶ್ರೀಯಮಾರ್ತಿಯವರೇ. ಈಗ ಭಾಗ್ಯಮಾವಲಿ ಪ್ರಾರ್ಥನೆ ಒಂದು 10 ನಿಮಿಷಗಳ ಕಾಲ ಗುರು ಮಹಿಮೆ ಬಗ್ಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೇನೆ. ध्यानमूलं गुरुमूर्ति पूजामूलं गुरुपादं मन्त्रमूलं गुरुवाक्यं मोक्षमूलं गुरुदेवो गुरुधर्मो गुरुदिष्टा परन्तपः गुरुपरतरं नास्ति नास्ति तत्त्वं गुरुपरं साये बन्धति साये बोलिए श्री सद्गुरुदेव की जय। गुरु सिकले कर कीजिए मन की मस्कल जय। शब्द चोलना चोल के ಚಿತ್ತ ದರ್ಪಣ ಕರೆದೆ. ಇಲ್ಲಿ ಸದ್ಗುರು ಕಬೀರ್ ಸಾಹೇಬ್ ಹೇಳ್ತಾರೆ, ಗುರು ಮಾಡಪ್ಪ ನೀನು ಯಾವ ಥರ ಗುರು ಮಾಡಬೇಕು, ನಿನ್ನನ್ನು ಭವಬಂಧನದಿಂದ ಬಿಡಿಸುವಂಥ ಗುರು ಮಾಡಬೇಕು. ನಾವು ಪ್ರತಿಯೊಬ್ಬರು ಅಷ್ಟೇ ಭವಬಂಧನ ಬಿಡಿಸುವಂಥ ಗುರು ಮಾಡಬೇಕು. ಮಾಡ್ತಾ ಯಾಕಂದರೆ ಸಾಕಿ ಒಳಗೆ ಹೇಳಿದ್ದಾರೆ, ಗುರು ಗೀಜೆ ಚಾಲಿಕೆ ಪಾನಿ ಪೀಜೆ ಚಾಲಿಕೆ ಅಂತ. ಅಂದರೆ ನೀರು ಗುರುನ ತಿಳಿದು ಮಾಡು, ನೀರು ಸೋಲಿಸಿ ಕುಡಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಪ್ರತಿಯೊಂದು ಅಂತಃಕರಣದಲ್ಲಿ ನಮ್ಮ ಕಸ ತುಂಬಿಕೊಂಡಿದೆ. ಯಾವಾಗಲಿಂದ ಅನಾದಿ ಕಾಲದಿಂದ ನಾವು ಹುಟ್ಟಿದಾಗಲಿಂದ ಇದುವರೆಗೂ ಮತ್ತೆ ಮತ್ತೆ ಕಸ ತುಂಬಿಕೊಂಡಿರುವ ದೊಡ್ಡ ಪಾತ್ರೆ ಅಂತಃಕರಣದಲ್ಲಿರುವಂಥದ್ದು. ಅದರಲ್ಲೂ ಒಳ್ಳೆಯದು ಬೀಳುತ್ತೆ, ಕೆಟ್ಟದ್ದು ಬೀಳುತ್ತೆ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಏನು ಮಾಡಬೇಕು, ಚೆನ್ನಾಗಿ ವಿಚಾರ ಮಾಡಿ ವಿವೇಕ ಮಾಡಿ ಗುರುವನ್ನು ಮಾಡಬೇಕು. ಯಾಕೆಂದ್ರೆ ಎಲ್ಲದಕ್ಕೊಂದು ಶ್ರೇಷ್ಠವಾದಂಥವನು ಗುರು. ಗುರು ನಮ್ಮನ್ನ ಮುಕ್ತಿ ದಾರಿಗೆ ತಿಳಿತಾರೆ, ಮುಕ್ತಿ ಕೊಡ್ತಾನೆ. ನಾವು ತಿಳುವಳಿಕೆ ಕೊಟ್ಟು, ನೋಡಪ್ಪ ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಅದರಿಂದ ನೀನು ಮುಕ್ತಿ ಮಾಡಬೇಕಾದ್ರೆ ಒಳ್ಳೆ ಮಾರ್ಗಕ್ಕೆ ಬಾ. ಯಾಕೆಂದ್ರೆ ನಮ್ಮ ಅಂತಃಕರಣದಲ್ಲಿ ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಅನಾದಿ ಕಾಲದಿಂದ ಕೊಳೆ ತುಂಬಿಕೊಂಡಿದೆ. ಯಾವ ಕೊಳೆ ತುಂಬಿಕೊಂಡಿದೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಕೊಳೆಗಳು ತುಂಬಿಕೊಂಡಿದೆ. ದೇಹ ಅಭಿಮಾನ, ದೇಹ ನಾನು, ನನ್ನ ದೇಹ, ನನ್ನ ಮನೆ, ನನ್ನ ಮಕ್ಕಳು ಅಂತ ಈ ಥರ ಪ್ರತಿಯೊಂದು ಥರ ಕೊಳೆಗಳು ತುಂಬಿಕೊಂಡಿದೆ. ಅದಕ್ಕೋಸ್ಕರ ಗುರುವನ್ನು ಮಾಡಬೇಕು. ಗುರು ಯಾವ ಥರ ಮಾಡಬೇಕು? ನಾವು ಕೊಲುವೆ ಮನೆಗೆ ಹೋಗಿ ತಿಳ್ಬಿಡ್ತಿರುವಂಥ ಚಾಕು ಏನೇನು ಇದೆಲ್ಲ ತಗೊಂಡೋಗಿ ಸಾಲು ಮಾಡಿಸ್ಕೊಂಡು ಬರ್ತೀವೋ, ಅದೇ ಥರ ಈ ಗುರುವನ್ನು ಮಾಡಬೇಕು. ನಮ್ಮಲ್ಲಿರುವಂಥ ತಿಳುಗು ಬಿಡಿಸ್ಬೇಕಾದ್ರೆ ಗುರು ತನ್ನ ವಿವೇಕದ ಮಾತುಗಳು ಸತ್ಸಂಗನ ತಿಳಿಸಿ ನಮ್ಮಲ್ಲಿರುವಂಥದ್ದೆಲ್ಲನೂ ಕ್ಲೀನ್ ಮಾಡ್ತಾನೆ. ಪ್ರತಿ ದಿವಸ ಸತ್ಸಂಗ ಮಾಡಿದ್ರೆ ನಮ್ಮಲ್ಲಿರುವಂಥ ಕೊಳೆ ತಿಕ್ಕಿ ಮಾಡಿ ತೆಗಿತಾರೆ. ಅದಕ್ಕೋಸ್ಕರ ನಮಗೆ ಒಳ್ಳೇದಾಗುತ್ತೆ. ಯಾಕೆಂದರೆ ನಾವು ಅನಾದಿ ಕಾಲದಿಂದ ಹುಡ್ತಲೇ ಇದ್ದೀವಿ, ಸಾಯ್ತಲೇ ಇದ್ದೀವಿ. ಬಿಡಿಸ್ಕೊಳ್ಬೇಕಾದ್ರೆ ಗುರು ಬೇಕು. ಗುರುವಿನಲ್ಲಿ ಬಂದು ನಾವು ತಿಳ್ಕೊಳ್ಬೇಕು. ಸಿಕ್ಕಲಿಗರ ಅಂದರೆ ಮನೆ, ಅದು ಕೊಲ್ಮೆ ಮನೆ. ಆ ಕೊಲ್ಮೆ ಮನೆಗೆ ನಾವು ಚಾಕು ಚೋರು ಎಲ್ಲ ತಗೊಂಡೋಗಿ ಯಾವ ಥರ ಚೂಕು ಅವನು ಯಾವ ಥರ ಬೆಂಕಿ ಹಾಕಿ ಸುಟ್ಟಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ಬೆಳ್ಳಿ ಉಜ್ವಲ ಮಾಡ್ತಾನೋ, ಅದೇ ಥರ ನಮ್ಮ ಅಂತಃಕರಣದಲ್ಲಿರುವಂಥ ಕೊಳೆನ ಗುರುಗಳು ತೆಗಿತಾರೆ. ಯಾವ ಥರ ತೆಗಿತಾರೆ? ಸತ್ಸಂಗ, ವಿವೇಕ, ವಿಚಾರ ಅನ್ನೋ ವಿಷಯಗಳನ್ನು ತಿಳಿಸಿ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ ಹೇಳ್ಬಿಟ್ಟು ತಿಳುವಳಿಕೆ ಕೊಟ್ಟು ಅದನ್ನೆಲ್ಲ ಚೆನ್ನಾಗಿ ತಿಕ್ಕಿ ತೊಡಗುತ್ತಾರೆ. ಆ ತೊಡಗಿಸುವಾಗ ನಾವು ನಮ್ಗೆ ಅಂತಃಕರಣ ಶುದ್ಧವಾಗ್ತದೆ. ಅಂತಃಕರಣ ಶುದ್ಧವಾದರೆ ಅಂತಃಕರಣದಲ್ಲಿರುವಂಥ ಕೊಳೆ ನಮ್ಮಲ್ಲಿ ಹೋದರೆ ನಾವು ಮುಕ್ತರಾಗ್ತೀವಿ ಅಂತೇಳಿ ಕಬೀರ್ ಸಾಹೇಬ್ ಹೇಳ್ತಾರೆ. ಮತ್ತೆ ನಾವು ಏನು ಮಾಡಬೇಕು ಅಂದರೆ, ಗುರು ಕುಂಬಾರ
ಬಳಕೆ ಮಾಡಬೇಕಾದ್ರೆ ಮಣ್ಣು ತಗೊಂಡು ಆ ಚಕ್ರದ ಮೇಲೆ ಹಾಕಿ ತಿರುಗಿಸಿ ಎಲ್ಲ ಸುಂದರವಾಗಿ ಮಾಡ್ತಾನೆ. ಅದೇ ತರ ಶಿಶಿನಾದವರನ್ನ ಗುರು ತಿಕ್ಕಿ ಎಲ್ಲ ಸುಂದರವಾಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಸದ್ಗುರು ಕಬೀರ್ ಸಾಹೇಬ್ ಹೇಳ್ತಾರೆ. ನಾವು ಅದನ್ನ ತರವಾಗಿ ಒಳ್ಳೆ ಗುರುವನ್ನ ಆಶ್ರಯಿಸ್ಕೋಬೇಕು. ನಮ್ಮಲ್ಲಿರುವಂತ ತಿಳಿವು ತೆಗಿಬೇಕು, ನಮ್ಮಲ್ಲಿರುವಂತ ಅಜ್ಞಾನ ತೆಗಿಬೇಕು, ನಮ್ಮಲ್ಲಿರುವಂತ ತಿಳುವಳಿಕೆಯಿಂದ ನಾವು ಮುಕ್ತರಾಗಬೇಕು ಮುಂದಕ್ಕೆ ಅಂತ ಹೇಳ್ಬಿಟ್ಟು ಸದ್ಗುರು ಕಬೀರ್ ಸಾಹೇಬ್ ಹೇಳ್ತಾರೆ. ಬೋಲಿಯ ಶ್ರೀ ಸದ್ಗುರು ದೇವ ಕೀ ಜೈ. बोलिए श्री सतनाम आदि कबीर साहेब की जय। सतगुरु श्री हनुमान साहेब की जय। गुरु माता जी की जय। सर्व संत महंत की जय। ಗುರುವಿನ ಸ್ಮರಣೆ ಒಂದು ಭಜನೆ ಆಡೋಣ ಎಲ್ಲರೂ. ಅವಗುರುದೇವ್ ಅವಗುರುದೇವ್ ದರ್ಶನ ದೀಜೋ, ಅವಗುರುದೇವ್ ದರ್ಶನ ದೀಜೋ, ತುಮಿ ಹೋ ಜ್ಞಾನ ಪ್ರದಾತಾ, ತುಮಿ ಹೋ ಜ್ಞಾನ ಪ್ರದಾತಾ. ಅವಗುರುದೇವ್ दर्शन दीजो, अवगुरुदेव दर्शन दीजो, तुमी हो ज्ञान प्रदाता, तुमी हो ज्ञान प्रदाता. तुमी हो ब्रह्मा, तुमी हो विष्णु, तुमी हो ब्रह्मा, तुमी हो विष्णु, तुमी हो शंकर रूपा, तुमी हो शंकर रूपा. अवगुरुदेव दर्शन दीजो, अवगुरुदेव दर्शन दीजो, तुमी हो ज्ञान प्रदाता, तुमी हो ज्ञान प्रदाता. सृष्टि स्थिति लय की साक्षी तुमी हो, सृष्टि स्थिति लय की साक्षी तुमी हो, तुमी हो चेतन रूपा, तुमी हो चेतन रूपा. अवगुरुदेव दर्शन दीजो, अवगुरुदेव दर्शन दीजो.
सतनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। जगन्नाथ साहेब की जय। सत्य सुकृतादि आदि अदलि अजर चिंत्य पुरुष मुनीन्द्र करुणामय कबीर सुरति योग संतायन धनी धर्मदास चूरामुनिनां सुदर्शननां कुलपतिनां प्रबोध गुरु बालापिर कमलनां अमोलनां सुरति सनेहिनां हक्कानां पाकनां प्रकटनां धीरजानां उग्रनां दयानां ग्रंथमुनीनां प्रकाशमुनीनां उदितनां मुकुन्दमणीनां अर्धनां की जया दया चारवंश दया पुंश दया 42 की दया परम पूज्य धर्माधिकारी साहेब की जय। ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ಗುರುಮಾತಾಜಿಯವರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಸಂತ ಮಹನೀಯರಿಗೆ, ಭಕ್ತಿ ಮಾತೆಯರಿಗೆ, ಮಹಿಳೆಯರಿಗೆ ವಂದಿಸುತ್ತಾ, ಈ ದಿನ ಈ ಒಂದು ಆಶ್ರಮದಲ್ಲಿ ಗುರುಪೌರ್ಣಿಮೆಯ ಪ್ರಯುಕ್ತ ಹಮ್ಮಿಕೊಂಡಿರುವ ಗುರುಪೂಜಾ ಕಾರ್ಯಕ್ರಮದಲ್ಲಿ ನಮ್ಮ ಸದ್ಗುರು ಹನುಮಾನ್ ಸಾಹೇಬರು ತಿಳಿಸಿಕೊಟ್ಟಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನ ಪಡ್ತೀನಿ. ಸಾಷ್ಟಾಂಗ ವಂದನೆ ಗುರುವಿಗೆ ಮಾಡಿರಿ ಕೋಟಿ ಕೋಟಿ ನಮನ, ಕೀಟವರಿಯುವುದೇ ಭೃಂಗವು ಮಾಡುವುದೆಂದು ತನ್ನ ಸಮಾನ. ಇದು ಕನ್ನಡ. ಹಿಂದಿನಲ್ಲಿ ಗುರುಕೋ ಕೀಜೈ ಬಂದಗಿ ಕೋಟಿ ಕೋಟಿ ಪ್ರಣಾಮ್, ಕೀಟನ ಜಾನೆ ಭೃಂಗಕೋ ಗುರು ಕರ್ಲೆ ಆಪ ಸಮಾನ. ಗುರು ಶಿಷ್ಯನನ್ನ ತನ್ನಂತೆ ಮಾಡಿಕೊಳ್ತಾನೆ ಅಂತ ಹೇಳ್ತಾರೆ. ಗುರು ಗುರು ಅಂದರೆ ದೊಡ್ಡದು. ಯಾರ ಮನಸ್ಸು ವಿಶಾಲವಾಗಿದೆಯೋ ಅವರೇ ಗುರುಗಳಾಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಆಗೋದಿಲ್ಲ ಅನ್ನೋ ಒಂದು ಮಾತು ಆಲೆ ಕೃಷ್ಣಪ್ಪನವ್ರು ಹೇಳಿದರು. ಅಂಧಕಾರವನ್ನು ದೂರ ಮಾಡತಕ್ಕಂಥವರು ಗುರು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅಂದರೆ ಅಸತ್ಯದಿಂದ ಸತ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ದಾರಿ ತೋರಿಸೋನು ಗುರು. ಗುರುವಿನ ಮಹಿಮೆ ಅಷ್ಟು ಇಷ್ಟು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರಕಾಶ್ ಮುನಿ ನಾಮ್ ಸಾಹೇಬ್ ಧಾಮಕ್ಕೇಡು ಅವರು ಒಂದು ಸತ್ಸಂಗದಲ್ಲಿ ಛತ್ತೀಸ್ಗಢ ಹೇಳ್ತಾರೆ, ಶಿಕ್ಷಕನಿಗೂ ಮತ್ತು ಗುರುವಿಗೂ ಬಹಳ ಅಂತರವಿದೆ. ಶಿಕ್ಷಕನು ಅಂದರೆ ಮಾಸ್ಟ್ರು. ಆ ಶಿಕ್ಷಕನು ವಿದ್ಯಾರ್ಥಿಗೆ ಎಷ್ಟು ಶಿಕ್ಷಣ ಬೇಕೋ ಅಷ್ಟನ್ನೇ ನೀಡ್ತಾನೆ, ಅಷ್ಟನ್ನು ಮಾತ್ರ ನೀಡ್ತಾನೆ. ಆದರೆ ಗುರು ಶಿಕ್ಷಣದ ಜೊತೆಗೆ ಜ್ಞಾನವನ್ನು ನಮಗೆ ನೀಡ್ತಾರೆ. ಆ ಜ್ಞಾನಕ್ಕೆ ಯಾವುದೇ ಮಿತಿ ಇಲ್ಲ. ಜೀವನ ಪೂರ್ತಿ ಶಿಷ್ಯನಿಗೆ ಜ್ಞಾನವನ್ನು ನೀಡ್ತಾನೆ ಇರ್ತಾನೆ. ನಾವು ಜನಕ ಮಹಾರಾಜನ ವಿಚಾರಕ್ಕೆ ಹೋಗೋಣ. ಜನಕ ಮಹಾರಾಜನಿಗೆ ಒಂದು ಕನಸು ಬಿದ್ದೋಗ್ಬಿಡುತ್ತೆ. ಅವನು ರಾಜ. ವಾಸ್ತವದಲ್ಲಿ ಕನಸಿನಲ್ಲಿ ಅವನ ರಾಜ್ಯದ ಮೇಲೆ ಬೇರೆಯವರು ದಂಡೆತ್ತಿ ಬಂದು ಆತನ ರಾಜ್ಯವನ್ನು ಕಿತ್ಕೊಂಡು ಅವನನ್ನು ಹೊರದಬ್ಬಿಡ್ತಾರೆ. ಇವನು ಭಿಕ್ಷೆ ಬೇಡ್ತಾ ಇರ್ತಾನೆ. ಭಿಕ್ಷೆ ಬೇಡೋ ಪರಿಸ್ಥಿತಿ. ಕನಸಿನಲ್ಲಿ ಭಿಕ್ಷೆ ಬೇಡ್ತಾನೆ. ಯಾರು ಭಿಕ್ಷೆ ಕೊಡ್ತಾರೆ, ಅದನ್ನು ತಿನ್ನೋ ಸಮಯಕ್ಕೆ ಸರಿಯಾಗಿ 2 ಹೋರಿಗಳು ಗುದ್ದಾಡ್ಕೊಂಬಂದು ಇವನ ಮೇಲೆ ಬೀಳ್ತವೆ. ಆ ಭಿಕ್ಷಾ ಅನ್ನೋನು ಸಹ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇವನಿಗೆ ಗಾಬರಿ ಆಗಿಬಿಡ್ತು, ಭಯ ಆಗಿಬಿಡ್ತು, ಎಚ್ಚರ ಆಗಿಬಿಟ್ಟ. ಈ ವಿಚಾರ ಮಾಡೋದಕ್ಕೆ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾನೆ. ಯಾರಿಂದಲೂ ಸರಿಯಾದ ಸಮಂಜಸವಾದ ಉತ್ತರ ಸಿಗೋದಿಲ್ಲ.
ಆ ಸಮಯಕ್ಕೆ ಅಷ್ಟಾವಕ್ರ ಅಂತೇಳಿ ಮಹಾಮುನಿ ಪ್ರವೇಶ ಮಾಡಿದಾಗ ಆತನಲ್ಲಿ ತನ್ನ ಒಂದು ಕನಸಿನ ವಿಚಾರವನ್ನು ತಿಳಿಸ್ತಾನೆ. ಅಷ್ಟಾವಕ್ರ ಮಹಾಜ್ಞಾನಿ, ಗರ್ಭದಲ್ಲಿನೇ ಜ್ಞಾನದ ಬಗ್ಗೆ ತಿಳಿದಂಥವನು ತನ್ನ ತಂದೆಯಿಂದ. ಆತನು ನಿನ್ನ ಕನಸನ್ನು ಅರಿತಿದ್ದು ಯಾರು? ಅದು ನೀನೇ, ನಿನ್ನ ಸ್ವರೂಪವೇ. ಜಾಗೃತ, ಸ್ವಪ್ನ, ಸುಷುಪ್ತಿ ಇವೆಲ್ಲವನ್ನು ಅರಿತಾ ಇರ್ತಕ್ಕಂಥವನು ಯಾರಪ್ಪ ಅಂದರೆ ನಿನ್ನಲ್ಲಿರ್ತಕ್ಕಂಥ ಗುರುಸ್ವರೂಪನಾಗಿರತಕ್ಕಂಥ ಆತ್ಮನೋ. ಅದು ಸತ್ಯನಾಮ ಅಂತೇಳಿ ಕಬೀರ್ ಸಾಹೇಬ್ ಹೇಳಿದ್ರು. ಹೀಗೆ ನನಗೆ ಮುಕ್ತಿ ಬೇಕು, ಶಾಂತಿ ಬೇಕು ಅಂತ ಅಷ್ಟಾವಕ್ರನ ಹತ್ರ ಕೇಳಿಕೊಂಡಾಗ ಅದು ಎಲ್ಲೋ ಇಲ್ಲಪ್ಪ ಮುಕ್ತಿ ಶಾಂತಿ. ಆಗಲೇ ಹೇಳಿದ್ರು ಹೇಮಾದ್ರಿಯವರು, ಎಲ್ಲೋ ಇಲ್ಲ, ಅದು ನಿನ್ನಲ್ಲಿಯೇ ಇದೆ, ನೀನೇ ಅದಾಗಿದೆಯಾ. ಮುಕ್ತಿ ಸ್ವರೂಪನು ನೀನೇ ಆಗಿದೆಯಾ, ಶಾಂತಿ ಸ್ವರೂಪನು ನೀನೇ ಆಗಿದೆಯಾ. ಆ ಒಂದು ವಿಚಾರವನ್ನು ತಿಳಿಬೇಕಾದ್ರೆ ಈ ಮುಕ್ತಿ ಬಗ್ಗೆ, ಶಾಂತಿ ಬಗ್ಗೆ ಏನೆಲ್ಲ ತಪ್ಪು ಮಾಹಿತಿಗಳನ್ನು ನೀಡ್ತಾ ಇದ್ದಾರೋ ಅವುಗಳನ್ನು ಬಿಡಬೇಕು. ಅವುಗಳನ್ನು ಬಿಡೋದೇ ಜ್ಞಾನ, ಬೇರೆ ವಸ್ತೇನೇ ಅಲ್ಲ. ಸತ್ಯವನ್ನು ತಿಳಿಯೋದೇ ಜ್ಞಾನ, ಅಸತ್ಯವನ್ನು ಬಿಡೋದೇ ಜ್ಞಾನ. ಯಾವಾಗ ಈ ವಿಚಾರಕ್ಕೆ ನಾವು ಪ್ರವೇಶ ಮಾಡ್ತೀವೋ, ಸತ್ಯವನ್ನು ತಿಳಿಯೋಕ್ಕೆ, ಅಸತ್ಯವನ್ನು ಬಿಡೋದಕ್ಕೆ, ನಮ್ಮ ಆತ್ಮಜ್ಞಾನದ ನಿಜವಾದ ಆತ್ಮಯಾತ್ರೆ ಪ್ರಾರಂಭ ಆಯಿತು ನೋಡಿ. ಅಸತ್ಯ ಅಂದ್ರೇನು ಎಲ್ಲರಿಗೂ ಗೊತ್ತಿರೋದು, ವಿಚಾರ ಮಾಡ್ತಾರೆ. ದೇಹ, ಪ್ರಪಂಚ, ಪರಿವಾರ ಇವೆಲ್ಲವೂ ಅಸತ್ಯ. ಅದಕ್ಕೆ ಹೇಳ್ತಾರೆ ಅಸ್ಥಿರಂ ಜೀವಿತೇ ಲೋಕೆ. ಈ ಪ್ರಪಂಚದಲ್ಲಿ ಯಾರೂ ಚಿರಂಜೀವಿಗಳಲ್ಲ. ಈ ಪ್ರಪಂಚದಲ್ಲಿ ಯಾರೂ ಚಿರಂಜೀವಿಗಳಲ್ಲ, ಯಾರೂ ಇಲ್ಲ. ಇತಿಹಾಸ ನೋಡ್ಬಿಟ್ಟಿದ್ದೀವಿ. ಅಸ್ಥಿರಂ ಧನ ಯೌವನೆ. ಹಣ ಸ್ಥಿರ ಅಲ್ಲ, ಯೌವನ ಸ್ಥಿರ ಅಲ್ಲ. ಅದು ನಮಗೆ ಮನವರಿಕೆ ಆಗಿದೆ, ಗೊತ್ತಾಗ್ತಾ ಇದೆ. ನಾವು ಬಾಲ್ಯದಲ್ಲಿ ಇದ್ದಂಗಿಲ್ಲ, ಯುವಕನಾಗಿದ್ದಂಗಿದ್ದ ಇಲ್ಲ. ಯಾವುದು ಸ್ಥಿರನಪ್ಪ? ನೀನು ಪಾಲನೆ ಮಾಡತಕ್ಕಂಥ ಧರ್ಮ ಸ್ಥಿರ. ಅಲ್ಲಿ ಕೀರ್ತಿ ಅಂತ ಹೇಳಿದ್ರು. ಆದರೆ ಕಬೀರ್ ಸಾಹೇಬ್ರು ಹೇಳ್ತಾರೆ, ಒಂದು ಕೆಲವು ವರ್ಷಗಳು, ಸುಮಾರು ವರ್ಷಗಳು ನಿನ್ನ ಕೊಂಡಾಡ್ತಾರೆ, ನಿನ್ನ ಹೆಸರನ್ನ. ಕ್ರಮೇಣ ಅದು ಮಾಸಿ ಹೋಗ್ಬಿಡುತ್ತೆ. ಕೀರ್ತಿನೂ ಶಾಶ್ವತ ಅಲ್ಲ, ಧರ್ಮ. ನೀನು ಆಚರಣೆ ಮಾಡತಕ್ಕಂಥ ಧರ್ಮ ಶಾಶ್ವತ. ಧರ್ಮ ಅನೇಕ ವ್ಯಾಖ್ಯಾನಗಳುಂಟು. ಅದೇ ಆತ್ಮಜ್ಞಾನದಲ್ಲಿ ಸ್ವಧರ್ಮ ಅಂತೇಳಿದೆ. ನಿನ್ನನ್ನು ನೀನು ತಿಳಿದು ಅದನ್ನು ಪಾಲನೆ ಮಾಡತಕ್ಕಂಥದ್ದೇ ಸ್ವಧರ್ಮ. ಇನ್ನೆಲ್ಲ ಬೇರೆ ಹೊರಗಿನ ಧರ್ಮಗಳೆಲ್ಲ ಧಾರ್ಮಿಕ ಕ್ರಿಯೆಗಳು, ಅವೆಲ್ಲ ಸಂಸ್ಕಾರಗಳು. ಅವುಗಳು ನಿನಗೆ ಜನನವನ್ನು ತಂದು ಹೊಡ್ತವೆ, ಜನನವನ್ನು ತಂದು ಹೊಡ್ಡುತ್ತೆ. ಅದೇ ಆತ್ಮಜ್ಞಾನದ ಪ್ರಯಾಣ ನಿನಗೆ ಕೊನೆ ಮಾಡುತ್ತೆ. ಏನೋ ಹುಟ್ಟುವುದನ್ನು ತಪ್ಪಿಸುತ್ತೆ, ಹುಟ್ಟುವುದನ್ನು ತಪ್ಪಿಸುತ್ತೆ. ಪ್ರಶ್ನೋತ್ತರ ಜನಕನಿಗೂ ಅವನಿಗೂ. ನೀ ಎಲ್ಲಕ್ಕೂ ಸಾಕ್ಷಿ ಆಗಿದೆಯಾ ಅಂತ ಹೇಳ್ತಾ ಇದ್ರ ಸ್ವಾಮಿ. ದುಃಖ ಅನುಭವಿಸೋದು ಯಾರು? ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು. ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಸಿನಿಮಾ, ಬಿಳಿ ಪರದೆ ಮೇಲೆ ಸಿನಿಮಾ ಮೂಡಿ ಬರ್ತಾ ಇದೆ. ಆ ಸಿನಿಮಾದಲ್ಲಿ ಮಳೆ ಬರುತ್ತೆ, ಬೆಂಕಿ ಬರುತ್ತೆ,
ಭಯಾನಕ ದೃಶ್ಯಗಳು ಕಂಡು ಭಯವಾಗುತ್ತೆ. ಸಿನಿಮಾ ಮುಗಿದ ಮೇಲೆ ಪರದೆಗೆ ಏನಾದರೂ ವ್ಯತ್ಯಾಸ ಆಗಿದೆಯಾ? ಬೆಂಕಿ ಬಿದ್ದಿದೆಯಾ ಪರದೆಗೆ? ಮಳೆಯಿಂದ ಏನಾದರೂ ನೆಂದಿದೆಯಾ ಪರದೆ? ಇಲ್ಲ. ಎಲ್ಲ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಂಟಾಯಿತು ಗೊಂದಲ, ಭಯ. ಭಯಾನಕ ದೃಶ್ಯಗಳನ್ನು ನೋಡಿದಾಗ ಪ್ರೇಕ್ಷಕನ ಮನಸ್ಸಿನಲ್ಲಿ ಉಂಟಾಯಿತು. ಸಿನಿಮಾ ನೋಡ್ತಾ ಮಳೆ ಬರ್ತಾ ಇದೆ ಅಂತ ಹೇಳ್ತಾನೆ, ಆದರೆ ಆ ಪರದೆಗೆ ಏನೂ ಆಗಿಲ್ಲ. ಹಾಗಾಗಿ ಮನಸ್ಸು ಎಲ್ಲವನ್ನ ಅನುಭವಿಸ್ತದೆ, ದೇಹ ಅನುಭವಿಸ್ತಿದೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಕಳ್ಳ ಚಿನ್ನವನ್ನು ಕದೀತಾನೆ, ಸಂತೋಷ ಆಗತ್ತೆ ಮನಸ್ಸಿಗೆ. ಅವನಿಗೆ ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ಪೊಲೀಸ್ನವನು ಬಂದಾಗ ಭಯ ಉಂಟಾಗುತ್ತೆ. ಚಿನ್ನ ಬದಲಾವಣೆ ಆಗಿಲ್ಲ, ಈತನ ಮನಸ್ಸು ಬದಲಾವಣೆ ಆಯಿತು. ಮನಸ್ಸಿನಲ್ಲಿ ಮೊದಲು ಸಂತೋಷ ಆಯಿತು, ಆಮೇಲೆ ಭಯ ಆಯಿತು. ಎಲ್ಲ ಉಂಟಾಗೋದು ಮನಸ್ಸಿಗೆ, ದೇಹಕ್ಕೆ, ಆತ್ಮನಿಗಲ್ಲ. ಅದಕ್ಕೆ ವೇಮನವರು ತನುವು ನೀವು ಗಾವು ತನುವು ನೀಕುನು ಲೇದು ಕರ್ತೃಗಾವು ಭೋಕ್ತೃಗಾವು ವಿಶ್ವ ಸಾಕ್ಷಿ ವಿಮಲ ಚಿದ್ರೂಪುಡೈ ನಿಸ್ಪೃಂಡೋಚು ಮೆಮ್ಮೆಮಲನು. ಹನುಮಾನ್ ಸಾಹೇಬರು ಆಗಾಗ್ಗೆ ಹೇಳ್ತಾ ಇದ್ರು, ದೇಹ ನೀನಲ್ಲಪ್ಪ, ದೇಹ ನಿನಗೆ ಇಲ್ಲವೂ ಇಲ್ಲ, ನೀನು ಮಾಡೋನು ಅಲ್ಲ, ಅನುಭವಿಸೋನು ಅಲ್ಲ. ಅದೇ ಅಷ್ಟಾವಕ್ರನ ಹೇಳ್ತಾ ಇರೋದು. ಆತ್ಮನಿಗೆ ಯಾವ ದುಃಖನೂ ಇಲ್ಲ, ಸುಖನೂ ಇಲ್ಲ, ಅವನು ಸುಖ ಸ್ವರೂಪನೇ. ಮನಸ್ಸಿಗೆ ಉಂಟಾಗದು. ಮನಸ್ಸನ್ನು ನಾವು ಶುದ್ಧ ಮಾಡ್ಕೊಳ್ಬೇಕು. ಆಗಲೇ ಹೇಳಿದ್ರು, ಮನಸ್ಸನ್ನು ಶುದ್ಧ ಮಾಡ್ಕೊಳ್ಬೇಕು. ಅದಕ್ಕೆ ಇನ್ನೊಂದು ವಚನ ಹೇಳ್ತಾರೆ ಇಲ್ಲಿ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡಯ್ಯ. ಮಂಡೆ ಅಂದರೆ ತಲೆ, ಉತ್ತರ ಕರ್ನಾಟಕದ ಭಾಷೆ. ತಲೆ ಏನಾದರೂ ಮಾಸಿದ್ರೆ, ಕೊಳೆ ಆದರೆ ಮಹಾಮಜ್ಜನ ಅಂದರೆ ಸ್ನಾನ ಮಾಡುವಂತ. ಆ ಕಡೆ ಎಲ್ಲ ಸ್ವಲ್ಪ ನೀರಿಗೆ ಸಮಸ್ಯೆ ಆಗಲಿಂದನೂ ಆಗ ವಚನಗಳನ್ನು ಬರೆದಿರೋದು. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕಯ್ಯ. ಬಟ್ಟೆ ಏನಾದರೂ ಮಾಸಿದ್ರೆ ಮಡಿವಾಳರಿಗೆ ಕೊಡಿ ಶುದ್ಧಿ ಮಾಡೋದಕ್ಕೆ. ಮನವ ಮಾಸಿದೊಡೆ ಚನ್ನ ಬಸವ ಶಿವಶರಣರ ಅನುಭಾವವ ನೋಡಯ್ಯ. ನಿನ್ನ ಮನಸ್ಸು ಮೈಲಿಗೆಯಾದರೆ ನೀರಿನಿಂದ ತೊಳೆಯೋಕ್ಕಾಗೋದಿಲ್ಲ, ಏನಿಂದನೂ ಅದನ್ನು ತೊಳೆಯೋಕ್ಕಾಗಲ್ಲ, ಕೈಗೆ ಸಿಗೋದಿಲ್ಲ ಮನಸ್ಸು. ಆಲೋಚನೆಗಳ ರಾಶಿ. ಶಿವಚರಣರ ಅನುಭಾವವ ನೋಡಯ್ಯ ಅಂದರೆ ಅವರು ಯಾವ ರೀತಿ ಮನಸ್ಸಿನ ಮೈಲಿಗೆಯನ್ನು ತೊಳ್ಕೊಂಡು ಇದ್ದಾರೆ, ಆ ರೀತಿ ನೀನು ಇರುವಂತನಾಗು. ಮನಸ್ಸಿನ ಮೈಲಿಗೆ ತೊಳಿಬೇಕಾದ್ರೆ ನಾವು ಗುರು ಸಾನ್ನಿಧ್ಯಕ್ಕೆ ಬರಬೇಕು, ಸತ್ಸಂಗಕ್ಕೆ ಬರಬೇಕು. ಗುರು ಸಾನ್ನಿಧ್ಯ, ಸತ್ಸಂಗಕ್ಕೆ ಬರಬೇಕು. ಮನಸ್ಸಿನಲ್ಲಿ ಏನೇನು ತುಂಬಿಕೊಂಡಿದೆ? ವಿಕಾರಗಳು ತುಂಬಿದೆ. ವಿಕಾರ ಅಂತ ಅಂದರೆ ನೋವುಂಟು ಮಾಡತಕ್ಕಂಥದ್ದು. ಚಿತ್ರಪಟವನ್ನು ನೋಡ್ತೀವಿ, ಚೆನ್ನಾಗಿದೆ, ಆಕಾರ ಚೆನ್ನಾಗಿದೆ. ವಿಕಾರ ಅಂತ ಅಂದರೆ ನಮಗೆ ಕೋಪ ಬಂದು ಯಾರನ್ನ ಹತ್ಯೆ ಮಾಡಿದಾಗ ಅವನಿಗೆ ನೋವಾದಾಗ ನಾವು ಸಹ ನೋವನ್ನು ಬೀಳ್ತೀವಿ. ತದನಂತರ ನೋಡಿ ವಿಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಅರಿಷಡ್ವರ್ಗ ರಾಗದ್ವೇಷಗಳು ಇವೆಲ್ಲ ಇದ್ದಾವೆ. ಇನ್ನು 8 ಅಂತ ಹೇಳ್ತೀವಿ. 8ಕ್ಕಿನ್ನ ಇನ್ನೂ 8 ಸೇರಿಸಿದ್ದಾರೆ ಮಹಾತ್ಮರು. ಷೋಡಶ ವಿಕಾರಗಳು, 16 ರೀತಿಯ ವಿಕಾರಗಳಿದ್ದಾವೆ. ಇದು 8 ಆದವು. ಇನ್ನು ಉಳಿದಿದೆ 8: ದಂಭ, ದರ್ಪ, ಅಹಂಕಾರ, ಭಕ್ತಿ. ಏನಪ್ಪ ಭಕ್ತಿನೂ ಸೇರಿಸ್ಬಿಟ್ರು ಅಂತ ವಿಚಾರ ಮಾಡಿದ್ರೆ, ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಭಕ್ತಿನ ತೋರಿಸ್ತೀವಿ. ಅಂದರೆ ಮನಸ್ಸನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ತೀವಿ, ಕುಸ್ಸಂಗದ ಕಡೆ ತೆಗೆದುಕೊಂಡು ಹೋಗ್ತೀವಿ ಮನಸ್ಸನ್ನು. ನೋಡಿ,
ಇಲ್ಲಿ ಭಕ್ತಿ ಮಾಡೋದಿಲ್ಲ. ಗುರು ಭಕ್ತಿ ಮಾಡಿ ಅಂದರೆ ಅದರ ಭಕ್ತಿ ಮಾಡ್ತೀವಿ, ಆಗ ನಮಗೆ ದುಃಖ ಆಗುತ್ತೆ. ಶ್ರದ್ಧೆ ಅದು ಸೇರಿಸಿದ್ದಾರೆ. ಶ್ರದ್ಧೆ ಗುರುವಿನಲ್ಲಿ ನಾವು ಶ್ರದ್ಧೆ ಇಡೋದಿಲ್ಲ, ಅನೇಕ ಬೇರೆ ಬೇರೆ ವಿಚಾರಗಳ ಕಡೆ ಶ್ರದ್ಧೆ ಇಡ್ತೀವಿ. ಗುರುಪೌರ್ಣಮಿ ವಿಶೇಷವಾಗಿ ಗುರುವಿನ ನಾವು ಸ್ಮರಣೆ ಮಾಡಕ್ಕೆ ಬೇಕು. ಬನ್ನಿ ಗುರು ಸ್ಮರಣೆ ಮಾಡೋಣ ಅಂತ ಅಂದರೆ ಕೆಲವು ಮಂದಿ, ಕಾರಣ ಅವರವರ ಸಂಸ್ಕಾರ, ಬಲವಂತ ತಂದು ಕುಂಡಿಸಿದ್ರು ಸಹ ಅವರೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ 16 ದರ್ಪ ಸೋಲನ್ನು ಒಪ್ಕೊಳ್ಳೋದಿಲ್ಲ ತಪ್ಪಿದ್ರೂ. ಅಹಂಕಾರ, ದೇಹ ಅನ್ನೋದು, ದೇಹ ನಾನು ಅನ್ನೋದು ಅನ್ನೋ ಅಹಂಕಾರ, ಮತ್ತೆ ನಾನು ಪಂಡಿತನು ಎಂಬ ಅಹಂಕಾರ, ಈ ರೀತಿಯಾಗಿ ಅನೇಕ ಅಹಂಕಾರಗಳು, 16 ರೀತಿಯ ವಿಕಾರಗಳು ನಮ್ಮ ಮನುಷ್ಯನಲ್ಲಿ ಇರ್ತವೆ. ಇವೆಲ್ಲ ನಮ್ಮನ್ನು ನರಕದ ಕಡೆಗೆ ತೆಗೆದುಕೊಂಡು ಹೋಗ್ತವೆ. ನರಕ ಅಂದರೆ ಬೇರೆ ಎಲ್ಲೋ ಲೋಕ ಇಲ್ಲ, ತಾಯಿ ಗರ್ಭನೇ ನರಕ. ತಾಯಿ ಗರ್ಭದಲ್ಲೇ ಸ್ಥಳ ಚಿಕ್ಕದು, ಇರ್ಲಿಕ್ಕಾಗದಿಲ್ಲ. ಅಲ್ಲಿ ಕ್ರಿಮಿಕೀಟಗಳು ಕಚ್ಚಿ ತಿಂತಾ ಇರ್ತವೆ. ಆ ನೋವನ್ನು ತಡೀಲಾರ್ದೇನೆ ಆ ಶಿಶು ಪ್ರತಿಜ್ಞೆ ಮಾಡುತ್ತೆ. ಮಹಾತ್ಮರು ಹೇಳಿರೋ ವಿಚಾರ ಏನು? ಈ ನರಕದಿಂದ ನನ್ನನ್ನು ಪಾರು ಮಾಡು, ಮತ್ತೆ ನಾನು ಇಂಥ ಸ್ಥಳಕ್ಕೆ ಬಾರದ ಹಾಗೆ ನಾನು ಮಾಡ್ಕೊಳ್ತೀನಿ. ಅದು ಮಾಡ್ಕೊಳ್ಬೇಕಾದ್ರೆ ಬೇರೆ ಬೇರೆ ವಿಚಾರಗಳಿಂದ ಸಾಧ್ಯ ಇಲ್ಲ. ಆತ್ಮಜ್ಞಾನದ ವಿಚಾರದಿಂದ ಅದನ್ನು ಅಳವಡಿಸಿಕೊಂಡರೆ ಮಾತ್ರ ಸಾಧ್ಯ. ಅಳವಡಿಸಿಕೊಂಡ್ರೆ ಮಾತ್ರ ಸಾಧ್ಯ. ನಾವು ಮೋಹದಲ್ಲಿ ತೊಡಗಿದ್ದೀವಿ. ಅದಕ್ಕೊಂದು ಸಣ್ಣ ಕಥೆ. ಉತ್ತರ ಭಾರತದಲ್ಲಿ ನಡೆದಂಥ ಘಟನೆಗಳು ಇವೆಲ್ಲ ಕಥೆಯಾಗಿ ಬರೆದಿದ್ದಾರೆ. ಒಬ್ಬ ಬೈರಾಗಿ ಅಂದರೆ ವಿರಕ್ತ. ಬೈರಾಗಿ ಅಂದರೆ ವಿರಕ್ತ. ಯಾವ ವಿಕಾರಗಳು ಇಲ್ಲದೆ ಇರತಕ್ಕಂಥದ್ದು, ಆಸೆ ಪಾಶಗಳು ಇಲ್ಲದೆ ಇರತಕ್ಕಂಥದ್ದು ಆತನನ್ನ ಬೈರಾಗಿ. ಅವರೆಲ್ಲ ಭಿಕ್ಷೆ ಬೇಡಿ ಜೀವನ ಮಾಡತಕ್ಕಂಥದ್ದು. ಸಂಚಾರ, ಒಂದು ಕಡೆ ನಿಲ್ಲೋದಿಲ್ಲ. ಅದೇ ರೀತಿ ಒಂದು ಕಡೆ ಹೋಗ್ತಾನೆ, ಒಂದು ಹಳ್ಳಿಗೆ ಭಿಕ್ಷೆ ಬೇಡ್ತಾ ಬೇಡ್ತಾ ಒಬ್ಬ ಶ್ರೀಮಂತರ ಮನೆ ಬರ್ತಾನೆ. ಮುಂದೆ ಭಿಕ್ಷೆ ಬೇಡ್ತಾ ಆ ಮನೆಯ ಶ್ರೀಮಂತ ಹೆಣ್ಣು ಮಗಳು ಕೆಲಸದಾಕೆ ಕಡೆಯಿಂದ ಭಿಕ್ಷವನ್ನು ಕಳಿಸ್ತಾಳೆ. ಆ ಬೈರಾಗಿಯನ್ನ ಬಾಗಿಲ ಸಂದಿನಿಂದ ನೋಡ್ತಾಳೆ. ನೋಡಿದಾಗ ಆತನ ಕಣ್ಣುಗಳನ್ನು ನೋಡಿ ಇವಳು ಮೋಹ ಪರವಶವಾಗ್ತಾಳೆ. ಆದಿಂದ ಕತೆ ಮುಗೀತು. ಮರುದಿನ ಬಂದ, ಶ್ರೀಮಂತನೇ ಬಂದ್ಬಿಟ್ಲು. ಶ್ರೀಮಂತ ಹೆಂಡತಿನೇ ಬಂದ್ಬಿಟ್ಲು ಭಿಕ್ಷೆ ತೆಗೆದುಕೊಂಡು. ಹೇಳ್ತಾಳೆ, ನಿನ್ನ ಕಣ್ಣುಗಳು ನನಗೆ ಆಕರ್ಷಣೆಯಾಗಿದೆ. ಏನೂ ಮಾತಾಡಲಿಲ್ಲ, ಭಿಕ್ಷೆ ತೆಗೆದುಕೊಂಡು ಹೊರಟೋದ ಬೈರಾಗಿ. ಮತ್ತೆ ಮರುದಿನ ಬಂದ, ಒಂದು ತಟ್ಟೆಯೊಳಗೆ ತಟ್ಟೆ ಸಮೇತ ಬಂದ. ಏನಮ್ಮ ಹೇಳಿದೆ ನೀನು? ನೆನೆ ನನ್ನ ಕಣ್ಣುಗಳು ನಿನಗೆ ಆಕರ್ಷಣೆಯಾಗಿದೆ, ಮೋಹಗೊಂಡಿದ್ದೀನಿ ಅಂತ ತಿಳಿಸ್ತಾ ಇದ್ಯಾ? ಈ ಕಣ್ಣುಗಳು ತಾನೇ ನಿನಗೆ ಆಕರ್ಷಣೆ ಆಗಿರೋದು, ತಗೋ ಅಂತೇಳಿ ಕಣ್ಣುಗಳನ್ನ ಕಿತ್ತು ತಟ್ಟೆಯಲ್ಲಿ ಇಟ್ಟು ಕೊಟ್ಬಿಟ್ಟ. ನೋಡಿ, ನಿರ್ಲಿಪ್ತ, ಯಾವುದೇ ವಿಕಾರಗಳು ಇಲ್ಲದೆ ಇರತಕ್ಕಂಥ ಜ್ಞಾನಿ ಈ ರೀತಿಯಾಗಿ ತ್ಯಾಗ ಮಾಡೋದಕ್ಕೂ ಸಿದ್ಧನಾಗಿರ್ತಾನೆ. ಮತ್ತೆ ಅವನು ಜನನಕ್ಕೆ ಹೋಗೋದಿಲ್ಲ. ಈ ರೀತಿಯಾಗಿ ಜಗತ್ತಿನಲ್ಲಿ ವಿರಕ್ತರು ಅನೇಕರಿದ್ದಾರೆ. ಕಬೀರ್ ಸಾಹೇಬರು, ಬಸವಣ್ಣವರು, ಅಕ್ಕ ಮಹಾದೇವಿ, ಅನೇಕ ಮಹಾತ್ಮರಿದ್ದಾರೆ.
ಎಲ್ಲ ಪರಂಪರೆಯಲ್ಲೂ ಇದ್ದಾರೆ. ಅವರು ಹೇಳುವ ಶಬ್ದಗಳಲ್ಲಿ ರಹಸ್ಯ ಇರ್ತವೆ. ಆ ರಹಸ್ಯದ ಶಬ್ದಗಳನ್ನು ನಾವು ತೆಗೆದುಕೊಳ್ಳಬೇಕು. ತೆಗೆದುಕೊಂಡಾಗ ಮಾತ್ರ ನಾವು ಅವರಂತೆ ಆಗೋದಕ್ಕೆ ಸಾಧ್ಯ. ಆ ರೀತಿಯಾಗಿ ಕಂಡವರು ನನಗೆ ಸದ್ಗುರು ಶ್ರೀ ಹನುಮಾನ್ ಸಾಹೇಬರು. ಗುರು ಮಾತಾಜಿಯವರು ಸಹ ಅಷ್ಟೇ. ಪಾರಕಿ ಜ್ಞಾನದಲ್ಲಿ ದೃಢವಾಗಿ ನಿಂತ ಮಹನೀಯರು ಇವರೆಲ್ಲ. ಆ ಪಾರಕಿ ಜ್ಞಾನವನ್ನು, ಪಾರಕ್ ಅಂದರೆ ಪರೀಕ್ಷಕ, ಎಲ್ಲವನ್ನ ಪರೀಕ್ಷೆ ಮಾಡತಕ್ಕಂಥದ್ದು ಮನುಷ್ಯನಿಗೆ ಮಾತ್ರ ಸಾಧ್ಯ. ಯಾವುದೇ ಪಶು ಪಕ್ಷಿಗಳಿಗೆ ಸಾಧ್ಯವಿಲ್ಲ. ಸತ್ಯ ಯಾವುದು, ಅಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ಇವೆಲ್ಲವನ್ನ ತಿಳಿಯತಕ್ಕಂಥ ಶಕ್ತಿ ಮನುಷ್ಯನಿಗೆ ಮಾತ್ರ ಸಾಧ್ಯ. ಅದಕ್ಕೆ ಪಾರಕಿ ಜ್ಞಾನ, ಸತ್ಯ ಜ್ಞಾನ. ಸತ್ಯ ಅಂದರೆ ಯಾವಾಗಲೂ ಇರತಕ್ಕಂಥದ್ದು. 3 ಕಾಲಗಳಲ್ಲಿ, 3 ಅವಸ್ಥೆಗಳಲ್ಲಿ ಸದಾ ಇರತಕ್ಕಂಥದ್ದು, ಬದಲಾವಣೆ ಆಗದೇ ಇರತಕ್ಕಂಥದ್ದು ನಮ್ಮ ಸ್ವರೂಪ. ಅದೇ ನಮ್ಮ ಅಸ್ತಿತ್ವ. ಅದೇ ನಮ್ಮ ನಿಜವಾದ ನೆಲೆ, ಮನೆ. ಈ ಹೊರಗಿನ ಮನೆಗಳೆಲ್ಲ ಒಂದಲ್ಲ ಒಂದು ದಿನ ಬಿಟ್ಟೋಗ್ಬೇಕು. ಆಗಲೇ ಹೇಳ್ದಂಗೆ ಅಸ್ಥಿರಂ ಧನ ಯೌವನೆ ಪರಿವಾರ ಇವೆಲ್ಲವನ್ನ ಬಿಟ್ಟೋಗ್ಬಿಡ್ತೀವಿ. ಗುರುಮುಖೇನ ತಿಳಿದಂಥ ನಮ್ಮ ಸ್ವರೂಪ ಅದು ಯಾವತ್ತೂ ಸಹ ನಮ್ಮನ್ನು ಬಿಟ್ಟೋಗೋದಿಲ್ಲ. ಯಾವತ್ತೂ ಸಹ ನಮ್ಮನ್ನು ಬಿಟ್ಟೋಗೋದಿಲ್ಲ. ಅದನ್ನು ನಾವು ಗಳಿಸಬೇಕಾದ್ರೆ ಗುರುವನ್ನ ಆಶ್ರಯಿಸಬೇಕು. ದಯವಿಟ್ಟು ಗುರುವಿನ ಆಶ್ರಯಿಸಬೇಕು. ಎಂಥ ಗುರುಗಳು? ಇಂಥ ನಿಜವಾದ ಜ್ಞಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇರತಕ್ಕಂಥ ಗುರುಗಳನ್ನು ಆಶ್ರಯಿಸಬೇಕು. ಅಂಥ ಗುರುಗಳ ಸಾಲಿಗೆ ಸೇರಿದವರು ಸದ್ಗುರು ಹನುಮಾನ್ ಸಾಹೇಬರು. ಸದ್ಗುರು ಹನುಮಾನ್ ಸಾಹೇಬರು. ಕೂತ್ಕೊಳ್ಳಿ ಸರ್. ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಇದನ್ನ ತಿಳಿಸಿದ್ರು. ಗುರು ಬ್ರಹ್ಮ ಇದರ ಆಂತರಿಕ ಅರ್ಥ ಶಿಷ್ಯನಲ್ಲಿ ಜ್ಞಾನದ ಸತ್ ಚಿಂತನೆಗಳ ಹೊಸ ಸಂಸ್ಕಾರಗಳನ್ನು ಸೃಷ್ಟಿ ಮಾಡಿದಂಥ ಗುರು ಬ್ರಹ್ಮಸ್ವರೂಪಿ. ನಮ್ಮಲ್ಲಿ ಇರಲಿಲ್ಲ ಇದೆಲ್ಲ. ಜ್ಞಾನದ ಸಚ್ಚಿಂತೆಗಳು ಸತ್ ಚಿಂತನೆಗಳು ಇರಲಿಲ್ಲ. ಯಾವಾಗ ಗುರುವಿನ ಆಶ್ರಯಿಸಿದ್ವೋ ನಮಗೆ ಇದನ್ನೆಲ್ಲ ತಿಳಿಸ್ತಾ. ಹೊಸ ಹೊಸ ಸಂಸ್ಕಾರ ಅಂದರೆ ಧಾರ್ಮಿಕ ಕ್ರಿಯೆ. ನೋಡಿ, ಇದು ಹೊಸ ಸಂಸ್ಕಾರ. ಆತ್ಮಜ್ಞಾನ ಅನ್ನೋದು ಹೊಸ ಸಂಸ್ಕಾರ. ಇನ್ನೆಲ್ಲ ಹಳೆ ಸಂಸ್ಕಾರಗಳು, ಪೂಜೆಗಳು, ಪುನಸ್ಕಾರಗಳು, ವ್ರತಗಳು, ಇವೆಲ್ಲ ಹಳೆ ಸಂಸ್ಕಾರಗಳು. ಯುಗಾಂತರಗಳಿಂದ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ಒಂದೆರಡು ಜನ್ಮದಲ್ಲ, ಅವುಗಳನ್ನು ಮಾಡಿದ್ರಿಂದ ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಹುಟ್ಟು ಮತ್ತೆ ಸಾವು. ಈ ಆತ್ಮಜ್ಞಾನ ಸಂಸ್ಕಾರ ಯಾವ ಮಾಡ್ಕೊಳ್ತೀವೋ ನಾವು, ಆಗ ನೋಡಿ ನಮಗೆ ಬಿಡುಗಡೆ.
ಯಾವುದರಿಂದ? ಜನನ ಮತ್ತು ಮರಣ ಎಂಬ ಚಕ್ರದಿಂದ ಬಿಡುಗಡೆ. ಮತ್ತು ನಮ್ಮಲ್ಲಿ ಯಾವುದೆಲ್ಲ ಹುಟ್ಟಾಗ್ತಾ, ಜ್ಞಾನವನ್ನು ಹುಟ್ಟಾಗ್ತಾ, ಸತ್ತ ಚಿಂತನೆಗಳನ್ನು, ಅಂದರೆ ಸತ್ತಂದರೆ ಒಳ್ಳೆಯ ಚಿಂತನೆಗಳು, ಒಳ್ಳೆ ಭಾವನೆಗಳನ್ನು ಆಗೋ ಹಾಗೆ ಮಾಡ್ದ, ಧೈರ್ಯ ಉಂಟು ಮಾಡ್ದ, ಶೀಲ, ದಯೆ, ಕರುಣೆ, ಸತ್ಯ, ಇವೆಲ್ಲ ವೈರಾಗ್ಯ ಇವೆಲ್ಲ ಉಂಟು ಮಾಡಿ ನಮ್ಮನ್ನು ಬ್ರಹ್ಮಸ್ವರೂಪಿಯನ್ನಾಗಿ ಮಾಡ್ದ. ಅದಕ್ಕೆ ಗುರು ಬ್ರಹ್ಮ. ಮತ್ತು ಪೋಷಣೆ ಮಾಡ್ತಾನೆ. ಆಗಲೇ ಹೇಳ್ದಂಗೆ ಜೀವನ ಪರ್ಯಂತ ಶಿಷ್ಯನನ್ನು ಕೈ ಬಿಡೋದಿಲ್ಲ, ಸಮರ್ಪಣೆ ಮಾಡ್ಕೊಳ್ಬೇಕು ಶಿಷ್ಯ. ಅದು ಮುಂದೆ ಹೇಳೋಣ. ಪೋಷಣೆ ಮಾಡ್ತಾನೆ. ವಿಷ್ಣುವಿಗೆ ಹೋಲಿಸಿದ್ರು. ವಿಷ್ಣು ಪೋಷಣೆ ಮಾಡ್ತಾನೆ ಈ ಲೋಕವನ್ನು ಅಂತೇಳಿ. ಅದೇ ರೀತಿ ಜ್ಞಾನವನ್ನು ಆಗಾಗ್ಗೆ ನಮಗೆ ತಿಳುವಳಿಕೆ ಕೊಟ್ಟು, ಜ್ಞಾನವನ್ನು ಕೊಟ್ಟು ನಮ್ಮನ್ನು ಪೋಷಣೆ ಮಾಡ್ತಾನೆ ಆಜೀವ ಪರ್ಯಂತ. ವಿಷ್ಣು ಪೋಷಣೆ ಮಾಡತಕ್ಕಂಥವನು ಅಂತೇಳಿ ವಿಷ್ಣುಗೆ ಹೋಲಿಸಿದ್ರು. ಇನ್ನು ಶಿವ ನಾಶ ಹೇಳ್ತಾನೆ, ನಿನ್ನಲ್ಲಿರತಕ್ಕಂಥ ಅಜ್ಞಾನವನ್ನು ನೀನು ನಾಶ ಮಾಡ್ಕೋ. ಗುರು ಹೇಳೋದು, ನಿನ್ನಲ್ಲಿರ್ತಕ್ಕಂಥ ವಿಕಾರಗಳನ್ನು ನೀನು ನಾಶ ಮಾಡ್ಕೋ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ದರ್ಪ, ಅಹಂಕಾರ, ದಂಭಾಚಾರ, ಇವೆಲ್ಲವನ್ನ ನಾಶ ಮಾಡ್ಕೋ. ನೀನು ನಾಶ ಮಾಡ್ಕೊಳ್ಳೋದಕ್ಕೆ ನಾನು ಜ್ಞಾನವನ್ನು ತಿಳಿಸ್ತಾ ಇದ್ದೀನಿ. ನಾನು ಪ್ರೇರಕ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತೆ. ನೀನು ನಾಶ ಮಾಡಿಕೊಂಡಾಗ ಶಿವಸ್ವರೂಪ. ಶಿವಸ್ವರೂಪ. ಈ ಒಂದು ಪರಮ ಸತ್ಯವನ್ನ, ಪರಬ್ರಹ್ಮವಾದ ಸಾಕ್ಷಾತ್ಕಾರವನ್ನ ಮಾಡಿಸುವುದೇ ಗುರು. ಬೇರೆ ಯಾರೂ ಮಾಡಲಿಕ್ಕೆ ತಯಾರಿಲ್ಲ. ಪುರಾಣ ಪುಣ್ಯಕಥೆಗಳನ್ನು ಕೇಳಿಬಿಟ್ಟಿದ್ದೀವಿ ನಾವು. ಎಲ್ಲರೂ ಗುರುಗಳನ್ನು ಮಾಡಿದ್ದಾರೆ. ಒಂದು ಪುಸ್ತಕ ಗುರು ಮಹಿಮೆ ಅಂತ, ಅದು ಕನ್ನಡದಲ್ಲಿ ಇದೆ, ಎಲ್ಲ ಹಿಂದಿ ಉಚ್ಚಾರಣೆ. ಅದರಲ್ಲೆಲ್ಲ ತಿಳಿಸ್ತಾರೆ. ಗುರುವಿನ ಬಗ್ಗೆನೇ ಅಲ್ಲಿರೋದು. ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ಕೂಡಲೇ ಗುರು ಸ್ಮರಣೆ ಮಾಡೋದಕ್ಕೆ ಅದನ್ನು ಮಾಡಿಟ್ಟಿದ್ದಾರೆ. ಹಿಂದಿನಲ್ಲಿತ್ತು, ಅದನ್ನು ಕನ್ನಡದಲ್ಲಿ ಅದೇ ಬರೆದಿದ್ದೀವಿ. ಎಲ್ಲರಿಗೂ ಉಚಿತವಾಗಿ ಕೊಡ್ತೀವಿ. ತೆಗೆದುಕೊಂಡೋಗಿ ಬೆಳಿಗ್ಗೆ ಎದ್ದ ಕೂಡಲೇ ನಿತ್ಯ ಕರ್ಮಗಳನ್ನು ಮುಗಿಸಿ ಅದನ್ನು ಪ್ರೇಯರ್ ಮಾಡಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಗುರು ಬಲ ಇಲ್ಲದೆ ಹೋದರೆ ನಿಮಗೆ ಏನೇನು ಬಲ ಇದೆಯಾ, ಧನ ಬಲ, ಯೌವನ ಬಲ, ಪರಿವಾರದ ಬಲ, ಇವೆಲ್ಲವೂ ನಿಷ್ಫಲ. ಇವೆಲ್ಲವೂ ನಿಷ್ಫಲ. ಯಾವುದೋ ಅವು ಫಲಗಳನ್ನು ಕೊಡಲ್ಲ, ತಾತ್ಕಾಲಿಕ ಫಲಗಳನ್ನು ಕೊಡ್ತವೆ. ಅಮರತ್ವದ ಫಲ ಕೊಡತಕ್ಕಂಥವನು ಗುರು. ಆತನಿಗೆ ನಾವು ಸಮರ್ಪಣೆ ಮಾಡ್ಕೊಳ್ಬೇಕು. ಗೀತೆನಲ್ಲಿ ಹೇಳ್ತಾರೆ ಕೃಷ್ಣ, ತದ್ವಿದ್ಧಿ ಪ್ರಣಿಪಾತೇನ ಹರಿಪ್ರಶ್ನೇನ ಸೇವೆಯ ಉಪದ್ವೇಕ್ಷಂತಿ ತೇ ಜ್ಞಾನಂ ಜ್ಞಾನಿ ನಷ್ಟ ತ್ವದರ್ಶಿನಃ. ನೀನು ಆತ್ಮಜ್ಞಾನವನ್ನು ಪಡಿಬೇಕಾದ್ರೆ ದಂಭಾಚಾರ ಇಟ್ಕೊಂಡು ಹೋಗಬೇಡ, ಅಹಂಕಾರವನ್ನು ಇಟ್ಕೊಂಡು ಹೋಗಬೇಡ, ಅಭಿಮಾನವನ್ನು ಇಟ್ಕೊಂಡು ಹೋಗಬೇಡ. ಏನು ನಾನು ಇಂಥ ವ್ಯಕ್ತಿ, ನನಗೆ ಇಂಥ ಪ್ರತಿಷ್ಠೆ, ಇಂಥ ಹೆಸರಿದೆ, ಅವೆಲ್ಲ ಏನು ಕೆಲಸಕ್ಕೆ ಬರಲ್ಲ. ನಮ್ರತೆ, ವಿನಯ, ಇವುಗಳಿಂದ ಆತನ ಬಳಿ ಕುಳಿತುಕೊಂಡು ನಿನ್ನ ಪ್ರಶ್ನೆಗಳ ಏನಿದೆಯೋ ಕೇಳು. ಅಷ್ಟಾವಕ್ರನ ಬಳಿ ಜನಕರಾಜನ ಅದೇ ಕೇಳೋದು. ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಜ್ಞಾನಿಯಾಗು. ಒಳ್ಳೆ ಪ್ರಶ್ನೆಗಳನ್ನು ಕೇಳು, ಅಸಂಬದ್ಧವಾದ ಪ್ರಶ್ನೆಗಳನ್ನು ಕೇಳಬೇಡ. ಸೇವೆ ಮಾಡು, ಆ ಮೂಲಕ ತಿಳಿಯಲು ಪ್ರಯತ್ನಿಸು. ಆಗ ಗುರು ಯಾವುದೇ ಭೇದ ಭಾವ ಇಲ್ಲದೆ ಶ್ರೀಮಂತ, ಬಡವ, ವಿದ್ಯಾವಂತ, ಅವಿದ್ಯಾವಂತ, ಯಾವುದೇ ರೀತಿ ಭೇದ ಇಲ್ಲದೆ ತಿಳಿಸ್ತಾನೆ. ಗುರು ಅಂದರೆ
ಹಾಗೆ ಶಿಷ್ಯನಲ್ಲಿ ನಮ್ರತೆ, ವಿಧೇಯತೆ ಮತ್ತು ಸಾಷ್ಟಾಂಗ, ಅಭಿಮಾನವನ್ನು ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆಗ ಮಾತ್ರ ಗುರು ಕೃಪೆ ತೋರಿ ನಿನಗೆ ಜ್ಞಾನವನ್ನು ತಿಳಿಸ್ತಾನೆ. ನಿನ್ನ ಜೀವನವನ್ನು ರೂಪಿಸುವುದೇ ದೀಕ್ಷೆ. ದೀಕ್ಷೆ ಅಂದರೆ ಬೇರೆ ಏನೂ ಅಲ್ಲ, ಒಂದು ವ್ರತ ಇದ್ದಂಗೆ ಅಷ್ಟೇ. ಒಂದು ನಿಯಮಗಳನ್ನು ಹೇಳ್ತಾನೆ, ಆಚಾರಗಳನ್ನು ಹೇಳ್ತಾನೆ, ನಶೆಯ ಪದಾರ್ಥಗಳನ್ನು ಬಿಡು ಅಂತ ಹೇಳ್ತಾನೆ. ಅವೆಲ್ಲ ನಿಯಮ. ನಶೆಯ ಪದಾರ್ಥವನ್ನು ತೆಗೆದುಕೊಳ್ತಾ ಇರೋರು ದುಃಖ ಪಡ್ತಾ ಇದ್ದಾರೋ ಸುಖ ಪಡ್ತಾ ಇದ್ದಾರೋ ನೋಡಿ, ಅದರಲ್ಲೇ ಮುಳುಗಿರೋರು. ಈ ರೀತಿ ನಮ್ಮ ಜೀವನವನ್ನು ಸತ್ ಚಿಂತನೆಗೆ ಒಳಪಟ್ಟು ನಮ್ಮ ಜೀವನವನ್ನು ರೂಪಿಸೋದೇ ಸದ್ಗುರು, ಅದೇ ದೀಕ್ಷೆ. ಒಂದು ಒಳ್ಳೆ ಆಚರಣೆಯಲ್ಲಿ ತೊಡಗುವಂತೆ ನಮಗೆ ತಿಳುವಳಿಕೆ ಕೊಡ್ತಾನೆ, ಅದೇ ದೀಕ್ಷೆ. ಅನೇಕ ಗುರುಗಳಾಗಿದ್ದಾರೆ ನಮಗೆ. ತಾಯಿ ಗುರು, ತಂದೆ ಗುರು. ನಾವು ಭೂಮಿಗೆ ಬರಬೇಕಾದ್ರೆ ಸಹಾಯ ಮಾಡ್ತಾರೆ. ಸೂಲಗಿತ್ತಿ ಅಂತ ಹಿಂದೆ ಇದ್ರು ವೈದ್ಯರು, ಅವರು ಗುರು. ಶಿಕ್ಷಕರು ಗುರು. ಕೆಲಸ ಕಳಿಸಿ ಹೇಳ್ಕೊಟ್ಟವರು ಗುರು. ಈ ರೀತಿ 6 ರೀತಿಯ ಗುರುಗಳು ಇದ್ದಾರೆ. 7ನೇ ಗುರು ಪಾರಗಿ ಗುರು. ನಿಮ್ಮ ಕಣ್ಣು ಮುಂದೆ ಇಡ್ತಾರೆ ವಿಚಾರಗಳನ್ನು, ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಕೆಲಸ. ಚಾಯ್ಸ್ ಚೇಂಜ್. ಚಾಯ್ಸ್ ಅಂದರೆ ಆಯ್ಕೆ ಮಾಡ್ಕೊಳ್ಳೋದು. ಚಾನ್ಸ್ ಅಂದರೆ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಇದೆ ಚಾನ್ಸ್. ಚೇಂಜ್, ಬದಲಾವಣೆ ಆಗೋದಕ್ಕೆ ಸಾಧ್ಯ ಮನುಷ್ಯ ಜನ್ಮದಲ್ಲಿ ಮಾತ್ರ. ಪ್ರಾಣಿ ಪಕ್ಷಿಗಳ ಜನ್ಮದಲ್ಲಿ ಬದಲಾವಣೆ ಸಾಧ್ಯ ಇಲ್ಲ. ಮನಸ್ಸಿದೆ, ಬುದ್ಧಿ ಇದೆ ಮನುಷ್ಯನಿಗೆ. ವಿಚಾರಗಳ ಮೂಲಕ ತನ್ನ ಮನಸ್ಸಿನ ಮೈಲಿಗೆಯನ್ನು ಕಳೆದುಕೊಂಡು ಆತ್ಮಜ್ಞಾನವನ್ನು ಪಡೆದುಕೊಂಡು ಯಾತ್ರೆ ಮಾಡಬೇಕು. ಇಲ್ಲಿ ನಮ್ಮ ಸ್ವರೂಪದ ಕಡೆಗೆ ಯಾತ್ರೆ. ನಾವೆಲ್ಲ ಯಾತ್ರೆ ಹೋಗ್ತೀವಿ, ಎಲ್ಲೆಲ್ಲ ಹೋದ ವಾಪಸ್ ಬರ್ತೀವಿ ಮನೆಗೆ. ಆದರೆ ಈ ಯಾತ್ರೆ ಮತ್ತೆ ನಮ್ಮನ್ನು ಹುಟ್ಟೋದಕ್ಕೆ ಬಿಡೋದಿಲ್ಲ. ಮುಕ್ತಿಯ ಕಡೆಗೆ ತೆಗೆದುಕೊಂಡು ಹೋಗುತ್ತೆ, ಮೋಕ್ಷದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಎಲ್ಲೂ ಇಲ್ಲ, ನಿಮ್ಮ ಸ್ವರೂಪದಲ್ಲೇ ಅದರಲ್ಲಿ ನಿಲ್ಲಿಸುತ್ತೆ ಗುರುವಿನ ಜ್ಞಾನ. ಅಂತ ಗುರು, ಶ್ರೀ ಗುರುವಿಗೆ ದೇವರಿಗಿಂತ ಮಿಗಿಲಾದ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು. ವೇದವ್ಯಾಸರ ಜನ್ಮ ದಿನಾಚರಣೆಯನ್ನು ಗುರುಪೂರ್ಣಿಮೆಯ ದಿನವನ್ನಾಗಿ ಮಾಡಿದ್ದಾರೆ. ಅವರು ಮಹಾಜ್ಞಾನಿಗಳು. ಅವರ ನೆನಪಿನಲ್ಲಿ ಪ್ರತಿ ವರ್ಷ ಭಾರತ ದೇಶದಲ್ಲಿ ಗುರುಪೌರ್ಣಿಮೆನ ಆಚರಿಸ್ತಾ ಇದ್ದಾರೆ. ಹಿಂದೆ ಮುಂದೆ ಹೀಗೆ ಎಲ್ಲ ಕಡೆನೂ ಈ ಒಂದು ಸಂಸ್ಕಾರವನ್ನು, ಗುರುವಿಗೆ ನಮಸ್ಕಾರ ಮಾಡತಕ್ಕಂಥ ಸಂಸ್ಕಾರವನ್ನು, ಸಾಧು ಸತ್ಸಂಗಿಗಳನ್ನು ಪೂಜೆ ಮಾಡತಕ್ಕಂಥ ಸಂಸ್ಕಾರವನ್ನು ನಾವು ಮಾತ್ರ ಪಡೆದುಕೊಂಡು ಹೋಗೋದಲ್ಲ, ಅವರು ನೀಡಿದ ಜ್ಞಾನವನ್ನು ಸಮಾಜದ ಒಳಿತಿಗಾಗಿ ಕೂಡ ಬಳಸಬೇಕು. ಸದ್ಗುರು ಹನುಮಾನ್ ಸಾಹೇಬರ ಗುರುಗಳಾದ ಶ್ರೀ ಜ್ಞಾನದಾಸರು ಅವರೊಂದು ಆಶ್ರಮ, ಇವರು ಒಂದು ಆಶ್ರಮ ಇಲ್ಲಿ ಸಂಸ್ಥಾಪನೆ ಮಾಡಿದ್ರು. ಏನು ಸಮಾಜದ ಒಳಿತಿಗಾಗಿ ಅವ್ರ ಗುರುಗಳು ಕೊಟ್ಟಿದ್ದ ಜ್ಞಾನವನ್ನು ನಮಗೆಲ್ಲ ಹಂಚ್ತಾ ಇದ್ದಾರೆ. ನಾವು ಸಹ ನಮ್ಮ ಪೀಳಿಗೆ, ಮುಂದಿನ ಪರಂಪರೆ, ಮಕ್ಕಳು ಮೊಮ್ಮಕ್ಕಳು ಇವರಿಗೆಲ್ಲ ಈ ಸಂಸ್ಕಾರವನ್ನು ಕೊಟ್ಟಿದ್ದೇ ಆದರೆ ಖಂಡಿತ ಅವರವರ ಕಲ್ಯಾಣವಾಗುತ್ತೆ. ಯಾರು ಗುರುವಿಗೆ ಸಮರ್ಪಣೆ ಮಾಡ್ಕೊಂಡಿದ್ದಾರೋ
ಅವರಿಗೆ ಬಂಡೆ ಅಂತ ಬಂದಂಥ ಕಷ್ಟ ತರಗೆಲೆಯಂತೆ ನಿವಾರಣೆಯಾಗುತ್ತೆ. ಇದೆಲ್ಲ ನಮ್ಮ ಅನುಭವ ಆಗ್ತಾ ಇರುತ್ತೆ ಗುರುಭಕ್ತರಿಗೆ. ಅವರ ಅನುಭವ ಹೇಳಿದ್ರು, ನಾವು ಅನುಭವನ ಆಗಾಗ್ಗೆ ಹೇಳ್ತಾ ಇರ್ತೀವಿ. ನಮ್ಮ ಪ್ರೊಫೆಸರ್ ಸಾಹೇಬ್ ಬಂದವ್ರೆ, ಅವ್ರಿಗೆ ಅವಕಾಶ ಕೊಡಬೇಕು, ಅನುಭವ ಹೇಳೋಕ್ಕೆ ಸಮಯ ಇಲ್ಲ ಅಲ್ವಾ. ಆಗಾಗ್ಗೆ ಸಮಯ ಸಿಕ್ಕಿದಾಗ ಹೇಳೋಣ. ರಾಮಸಾಮಣ್ಣ ಅವ್ರು ಹೇಳಿದ್ರು ಮುಂದೊಂದು ದಿನ ಇನ್ನೂ ವಿಚಾರ ಹೇಳ್ತೀನಿ ಅಂತ, ಹಾಗೆ ನಾವು ಮುಂದೊಂದು ದಿನ ಹೇಳೋಣ. ಹಾಗಾಗಿ ಸದ್ಗುರು ಹನುಮಾನ್ ಸಾಹೇಬರು ಏನು ತಿಳಿದ್ರು ಜ್ಞಾನವನ್ನು, ಅದನ್ನು ನಮಗೆಲ್ಲ ತಿಳಿಸೋಕ್ಕೆ ಸಲುವಾಗಿ ಈ ಆಶ್ರಮನ ಸಂಸ್ಥಾಪನೆ ಮಾಡಿದ್ರು ಭಕ್ತಾದಿಗಳ ನೆರವಿನಿಂದ. ಹಾಗಾಗಿ ಮೊದಲೇ ಹೇಳ್ದಂಗೆ ಗುರುಕೋ ಕೀಜೈ ಬಂದಗಿ ಕೋಟಿ ಕೋಟಿ ಪ್ರಣಾಮ್, ಕೀಟನ ಜಾನೆ ಭೃಂಗಕೋ ಗುರು ಕರ್ಲೆ ಆಪ ಸಮಾನ. ಗುರು ಏನಾಗಿದ್ದಾನೋ, ನಿಶ್ಚಲ ಸ್ಥಿತಿಯನ್ನು ಏನನ್ನು ಪಡೆದಿದ್ದಾನೋ ಆ ನಿಶ್ಚಲ ಸ್ಥಿತಿಯನ್ನು ನಿಮಗೆ ನೀಡ್ತಾನೆ, ನಿಮ್ಮನ್ನು ಗುರುವನಂತೆ ಮಾಡ್ತಾನೆ. ಅನೇಕ ಶರಣ ಮಹಾತ್ಮರು ಹೇಳ್ತಾ ಇರ್ತಾರೆ, ಶಿಷ್ಯ ಗುರು ಆಗ್ತಾನೆ. ಜ್ಞಾನದಾಸರ ಶಿಷ್ಯರು ಹನುಮಾನ್ ದಾಸರು ಗುರುಗಳಾದರು, ಮಹಂತರಾದರು. ಅನೇಕ ಜನರನ್ನ ಗುರುಗಳನ್ನಾಗಿ ಮಾಡಿದ್ರು, ಅನೇಕ ಜನರನ್ನ ಗುರುಗಳನ್ನ ಮಾಡಿದ್ರು. ಅದರಿಂದನೇ ಆ ಒಂದು ವಚನವನ್ನು ಹೇಳಿದರು, ಗುರುಕೋ ಕೀಜೈ ಬಂದಗಿ ಕೋಟಿ ಕೋಟಿ ಪ್ರಣಾಮ್, ಕೀಟನ ಜಾನೆ ಭೃಂಗಕೋ ಗುರು ಕರ್ಲಿ ಆಪಸಮ, ತನ್ನಂತೆ ಮಾಡಿಕೊಳ್ತಾನೆ ಅಂತ. ಹಾಗಾಗಿ ಈ ಒಂದು ಇಷ್ಟು ವಿಚಾರವನ್ನು ತಿಳಿಸ್ತಾ ಇಲ್ಲಿಗೆ ನಾನು ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದುವರೆದು ಪ್ರೊಫೆಸರ್ ಸಾಹೇಬರು ಒಂದು 15ರಿಂದ 20 ನಿಮಿಷಗಳ ಕಾಲ ಗುರುವಿನ ಬಗ್ಗೆನೇ ತಿಳಿಸ್ಬೇಕು ನಮಗೆ. ಗುರುವಿನ ಬಗ್ಗೆ, ಗುರು ಎಷ್ಟು ಮಹಿಮನೋ ಅನ್ನೋ ಒಂದು ವಿಚಾರವನ್ನು ನಮಗೆಲ್ಲ ತಿಳಿಸ್ಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಒಂದು 15ರಿಂದ 20 ನಿಮಿಷಗಳ ಕಾಲ. ದೈವಾಂಶ ಸಂಭೂತ ಪರಮ ಪೂಜ್ಯ ವ್ಯಾಸರ ಅಂಗವಾಗಿ ನಾವು ಆಚರಣೆ ಮಾಡತಕ್ಕಂತಹ ಈ ವ್ಯಾಸ ಪೌರ್ಣಮಿಯ ಶುಭ ಸಂದರ್ಭದಲ್ಲಿ ನಮಗೆಲ್ಲರಿಗೂ ನನ್ನ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಬ್ರಹ್ಮನು ಗುರುವೇ ವಿಷ್ಣು ಗುರುವೇ ದೇವ ಮಹೇಶನು, ಗುರುವೇ ಬ್ರಹ್ಮನು ಗುರುವೇ ವಿಷ್ಣು ಗುರುವೇ ದೇವ ಮಹೇಶನು, ಗುರುವೇ ಸಾಕ್ಷಾತ್ ಪರಬ್ರಹ್ಮನು ಅಂತ ಗುರುವಿಗೆ ನಮಿಪೆರು. ಗುರುವೇ ಸಾಕ್ಷಾತ್ ಪರಬ್ರಹ್ಮನು ಅಂತ ಗುರುವಿಗೆ ನಮಿಪೆರು, ಅಂತ ಗುರುವಿಗೆ ನಮಿಪೆರು. ಇದರಲ್ಲಿ ಹೇಳಿದ ಹಾಗೆ ಸೃಷ್ಟಿಕರ್ತ, ಲಯಕರ್ತ ಮತ್ತು ಡಿಸ್ಟ್ರಾಯರ್ ಅಪೂರ್ವ ಸಂಗಮ, ಸೃಷ್ಟಿ ಸ್ಥಿತಿ ಲಯಕರ್ತರ ಅಪೂರ್ವ ಸಂಗಮವೇ ಸದ್ಗುರು ಅಂತ ಹೇಳ್ತಾರೆ. ಆ ಗುರು ಪರಂಪರೆಯು ನಮ್ಮ ಭಾರತ ದೇಶದ ಉದ್ದ ಅಗಲಕ್ಕೂ ಪ್ರಾಚೀನ ಕಾಲದಿಂದ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಲ್ಲ ಶಕೆಯಲ್ಲೂ ಬಂದಿರತಕ್ಕಂಥದ್ದು ಈ ಧರ್ಮಭೂಮಿಯಲ್ಲಿ. ಗುರು ಪರಂಪರೆ ಅನ್ನತಕ್ಕಂಥದ್ದು ಬಹಳ ಪರಮ ಪವಿತ್ರವಾದಂಥದ್ದು. ಭವ್ಯ ಭಾರತದ ಪರಂಪರೆಗಳು ಗುರುಕುಲವೆಂಬುದು ಬಂದಿತ್ತು. ಗುರು ಶಿಷ್ಯರುಗಳ ಸಂಬಂಧದಲ್ಲಿ ಭಕ್ತಿ ಗೌರವ ತುಂಬಿತ್ತು. ಅದು ಅಂದಿನ ಕಾಲ ಋಷಿ ಮುನಿಗಳ ಕಾಲ. ತಮ್ಮೆಲ್ಲರನ್ನು ಈಗ ಆ ಭವ್ಯವಾದ ಋಷಿ ಮುನಿಗಳ ಕಾಲಕ್ಕೆ ತಡೆದೊಯ್ಯುತ್ತಿದೆ. ಈ ಋಷಿ ಮುನಿಗಳ ಕಾಲದಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಭಗವಂತನ ಸಾಕ್ಷಾತ್ಕಾರಕ್ಕೆ, ಪುನರ್ಜನ್ಮದಿಂದ ಮುಕ್ತಿಗೆ, ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಸೆಲ್ಫ್ ರಿಯಲೈಸೇಷನ್ ಅಂಡ್ ಸೆಲ್ಫ್ ಆಕ್ಚುಯಲೈಸೇಷನ್ ಅಂತ, ತನ್ನನ್ನು ತಾನೇ ಅರಿತು ಯಾವ ವ್ಯಕ್ತಿ ಮೊಟ್ಟ ಮೊದಲಿಗೆ ತನ್ನ ಸಾಮಾನ್ಯ ಭೌತಿಕ ಅಂತಂದರೆ ಆಹಾರಕ್ಕೆ, ಶೆಲ್ಟರ್ಗೆ ಮತ್ತು
ನಿದ್ರೆ ಮಾಡತಕ್ಕಂಥ ವ್ಯವಸ್ಥೆಗೆ ಭೌತಿಕ ಫಿಸಿಕಲ್ ನೀಡ್ಸ್ಗೆ ಮೊಟ್ಟ ಮೊದಲನೇದಾಗಿ ಪ್ರಯತ್ನ ಮಾಡಿ ತದನಂತರ ಸೇಫ್ಟಿ ತನ್ನ ಭದ್ರತೆಗಾಗಿ ತದನಂತರ ಎಲ್ಲವನ್ನು ಮುಗಿದ ಮೇಲೆ ಸೆಲ್ಫ್ ಆಕ್ಚುಯಲೈಸೇಷನ್ ಅನ್ನತಕ್ಕಂಥ ಒಂದು ಸ್ಥಿತಿ ಅಂತಂದರೆ ತನ್ನನ್ನು ತಾನು ತಿಳಿದುಕೊಳ್ಳತಕ್ಕಂಥದ್ದು ಸೆಲ್ಫ್ ರಿಯಲೈಸೇಷನ್. ಅದು ತನ್ನನ್ನು ತಾನೇ ಬರಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ, ಅದು ಗುರುಮುಖೇನ ಮಾತ್ರ ಬರಬೇಕಾಗ್ತದೆ. ಅದನ್ನೇ ಪುರಂದರದಾಸರು ಹೇಳಿದ್ದು, ಗುರುವಿಗೆ ಗುಲಾಮನಾಗುವ ತನಕ ದೊರೆಯಗಡ ಮುಗುತಿ ಪರಿಪರಿ ಶಾಸ್ತ್ರಗಳು ಓದಿದರೇನು 6 ಪುರಾಣಗಳು ಓದಿದರೇನು. ಬೇಕಾದಷ್ಟು ಪುರಾಣಗಳು ಓದ್ಬೋದು, ವಿದ್ಯೆ ಅನ್ನತಕ್ಕಂಥದ್ದು ತನ್ನನ್ನು ತಾನು ಬರ್ತಕ್ಕಂಥದ್ದಲ್ಲ, ಗುರುವಿನ ಮುಖೇನ ಬರಬೇಕು ಅನ್ನೋದಕ್ಕೆ ಹೇಳ್ತಾರೆ. ಅವರ ಮುಖೇನ ಕರುನಾಡು ಮಾಬೆಳಕೆ ಮುಸುಕಿಡಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನೋದು ಅಂತಂದ್ರೆ ತನ್ನನ್ನು ತಾನೇ ಕೈ ಹಿಡಿದು ಕರ್ಕೊಂಡು ಹೋಗತಕ್ಕಂಥ ವ್ಯವಸ್ಥೆಯಲ್ಲಿ ಆಗ್ತದೆ. ಪ್ರೊವೈಡೆಡ್ ನಾನು ಅನ್ನೋದನ್ನು ಬಿಟ್ಟು ಸರೆಂಡರ್ ಆದರೆ ಮಾತ್ರ. ಅಲ್ಲಿ ನನಗೆಲ್ಲ ಗೊತ್ತು ನಾನು ಅಂತಂದ್ರೆ ನಿನ್ನ ಅವಸಾನ ಅಲ್ಲಿಯೇ ಪ್ರಾರಂಭವಾಗುತ್ತದೆ. ಅದನ್ನೇ ದಾಸರು ಹೇಳಿದ್ರು, ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಳಗೂಡಿ ಏನೆಲ್ಲಕ್ಕೆ ದೇವ ಪ್ರೇರಣೆ ಎನಿಸಿ. ಭಗವಂತ ಇಲ್ಲ ಅಂದ್ರೆ ನಾವಿರ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅದು ಒಂದು ಅಗೋಚರ ಶಕ್ತಿ. ಅದನ್ನ ಯಾವ ಹೆಸರಿನಿಂದ ನಾವು ಕರೀರಿ, ದೇವನೊಬ್ಬ ನಾಮ ಅನ್ನುವ ಹೇಳಿರ್ತಾರೆ. ಅಂತ ಅಗೋಚರವಾದ ಶಕ್ತಿಯನ್ನ ನೀವು ಸಗುಣ ಆದ್ರೂ ಆಗ್ಲಿ ನಿರ್ಗುಣ ಆದ್ರೂ ಆಗ್ಲಿ, ಆ ಶಕ್ತಿ ಅನ್ನತಕ್ಕಂಥದ್ದು ಅದು ನಮ್ಮನ್ನ ಆಡಿಸ್ತದೆ. ಇಲ್ಲ ಅಂತಂದ್ರೆ ನಾವು ಹೇಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಶಕ್ತಿ ಅನ್ನತಕ್ಕಂಥದ್ದೇ ಭವ್ಯವಾದ ಭಗವಂತ ಅಂತ ಅಂದ್ಕೊಂಡ್ರೆ ಅದನ್ನು ನಮಗೆ ತಿಳಿಸ್ತಕ್ಕಂಥ ಪರಿ ಯಾರಿಂದ? ಗುರುವಿನಿಂದ ಮಾತ್ರ ಸಾಧ್ಯ. ಗುರು ಇಲ್ಲ ಅಂತಂದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಬೇರೆಯವರು ಹೇಳಿರ್ತಕ್ಕಂಥ ಮಾತುಗಳನ್ನು ಹೇಳಿ ನಂತರ ಸಮಯ ಸಿಕ್ಕಿದ್ರೆ ಇದನ್ನು ಹಾಗೆ ಮುಂದುವರಿಸ್ತೀವಿ. ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಉತ್ತರಿತು ಹೋಯಿತು, ಗುರುಪಾದವ ಮುಟ್ಟಿ ಭವಗಿಂತಲೂ ಕಾಣ ರಾಮನಾಥ ಅನ್ನತಕ್ಕಂಥ ಮಾತನ್ನ 11ನೇ ಶತಮಾನದ 7 ವಚನ ಸಾಹಿತ್ಯ ಅನ್ನೋದಿದೆ. ಅದನ್ನು ಪ್ರಾರಂಭ ಮಾಡಿದಂಥ ಮಹಾನುಭಾವ ದಾಸಿಮಯ್ಯನವರು ಹೇಳ್ತಾರೆ, ಗುರುವಿನ ಕರುಣೆ ಅನ್ನೋದಿದ್ರೆ ಏನೆಲ್ಲ ಸಾಧ್ಯ ಅನ್ನೋದಕ್ಕೆ ನಾನು ಈ ಭವಸಾಗರದಲ್ಲಿ ಬೆಟ್ಟೋಗ್ಬಿಟ್ಟೆ. ನಾನು ಯಾರು, ಎಲ್ಲಿಂದ ಬಂದೆ, ಪ್ರತಿದಿನ ನಾನು ಊಟ ಮಾಡಿ ಮಲಗಿ ನಿದ್ದೆ ಮಾಡೋದ ಅಥವಾ ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಇದೆಯಾ ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಗುರುವಿನ ಕಾರುಣ್ಯ ನನ್ನ ಮೇಲೆ ಬಿದ್ದಾಗ ಸಂಸಾರ ವಿಷಯ ಕೇಳಿತ್ತು. ಇದೇ ಜಂಜಾಟ, ಅದೇ ತೊಳಲಾಟ, ಅದೇ ಜಗಳ. ಹಾಗಾಗಿ ಮಾಯಾ ಪ್ರಪಂಚ ಬೇಕಿತ್ತು. ಆ ಮಾಯದ ಪ್ರಪಂಚನ ನಾನು ಹೋಗ್ಬೇಕು ಅಂತ ನನಗೆ ಅನ್ನಿಸ್ತು. ಗುರುಪಾದವ ಮುಟ್ಟಿ ಭವಗಿಂತಲೂ ಕಾಣ ರಾಮನಾಥ. ಆ ಗುರುವಿನ ಪಾದದ ಸ್ಪರ್ಶದಿಂದ ನನ್ನ ಜೀವನ ಭಾವನ ಆಯಿತು. ಆದಿಗುರು ಶಂಕರಾಚಾರ್ಯರು ಹೇಳಿದ ಅದೇನೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹು ಸಾರೆ ದುನಿಯಾಪಾರೆ ಪಾಲಿ ಮುರಾರೆ. ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಏನು ಹೇಳಿದ್ರು ಎಲ್ಲ ಪರಮಾತ್ಮರ ಸಾಕ್ಷಾತ್ಕಾರಕ್ಕೆ ಹೋಗತಕ್ಕಂಥ ವಿಭಿನ್ನ ಮಾರ್ಗಗಳನ್ನು ಸೂಚಿಸಿ ತನ್ಮೂಲಕ ಪರಮಾತ್ಮನನ್ನು ಸೇರತಕ್ಕಂಥದ್ದನ್ನು ಹೇಳ್ತಾರೆ ಹೊರತು ಅದು ಬೇರೆ ಬೇರೆ ಅಲ್ಲ. ಆದರೆ ಒಂದ್ಸಾರಿ ಪರಮಾತ್ಮನನ್ನು ಸೇರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದಾಗ ಎಲ್ಲಿಂದನಾದರೂ ಅಡೆತಡೆ ಮತ್ತೊಂದು ಮಗನನ್ನು ಬಂದಾಗ ಮತ್ತೊಂದು ನಾವು ಜನ್ಮ ಎತ್ತಬೇಕಾಗಿ ಬಂದಾಗ ಅದೇ ಜಂಜಾಟ ಆಗ್ತದೆ. ಹಾಗಾಗಿ ಅದೆಲ್ಲ ಬೇಡ. ಅದನ್ನು ಬಿಟ್ಟು ದಯವಿಟ್ಟು ನನ್ನನ್ನು ಭಗವಂತನ ಸಾಕ್ಷಾತ್ಕಾರದೆಡೆಗೆ ಹೋಗತಕ್ಕಂಥ ಮಾರ್ಗವನ್ನು ಸುಲಭವಾದ ಸರಳವಾದ ಸುಲಲಿತವಾದ ಮಾರ್ಗವನ್ನು ತೋರಿಸುವ ಭಗವಂತ ಅಂತ ಹೇಳಿ ಅವರು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸಾಮಾನ್ಯ ಜನಗಳ ರೀತಿ ಅವರು ದೈವಾಂಶ ಸಂಭೂತ ವ್ಯಕ್ತಿ ಭಗವಂತನ, ಆದರೆ ಪರಶುವನ ಅಂಶ ಆದ್ರೂ ಸಾಮಾನ್ಯ ಜನಗಳಿಗೆ ತಿಳುವಳಿಕೆ ನೀಡತಕ್ಕಂಥ ನಿಟ್ಟಿನಲ್ಲಿ ಆ ಮಾತನ್ನು ಹೇಳ್ತಾರೆ. ಕೊನೆಗೆ ಅವರು ಕೊನೆ ಹೇಗಾಗ್ತದೆ ಅನ್ನೋದಕ್ಕೆ ಬದಿಕಾ ಕ್ಷೇತ್ರದಲ್ಲಿ ಹೋದಾಗ ಅವರು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಹೇಳ್ತಾರೆ, ನನ್ನ ಕೊನೆ ಆಯ್ತು ಹಾಗೆ ಅಂತ ಹೇಳಿ ನೋಡ್ತಾ 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 ಅವರು ಭಗವಂತನಲ್ಲಿ ಲೀನ ಆಗ್ತಾರೆ. ಆ ಲೀನ ಆಗತಕ್ಕಂಥದ್ದಕ್ಕೆ ಇಲ್ಲಿ ನಾವು ಬದಿಕಾ ಕ್ಷೇತ್ರದಲ್ಲಿ ಶಂಕರಾಚಾರ್ಯ ಕ್ಷೇತ್ರ ಹಾಗೆ ಇರತಕ್ಕಂಥ ಮಾತನ್ನು ನಾವು ಹೇಳ್ತೇವೆ. ನಮ್ಮಲ್ಲಿ ಎಷ್ಟು ಗುರುವಿನ ಬಗ್ಗೆ ಭಗವಂತನ ಬಗ್ಗೆ ನಂಬಿಕೆ ಇದೆ ಅಷ್ಟೇ ನಂಬಿಕೆ ಶ್ಯಾಮಮಾಲ ಅನ್ನತಕ್ಕಂಥದ್ರ ಬಗ್ಗೆ ಬದ್ರಿಕಾ ಕ್ಷೇತ್ರದಲ್ಲಿ ಇರತಕ್ಕಂಥದ್ರ ಬಗ್ಗೆ ನಂಬಿಕೆ ಇದೆ. ಆ ಪಾಯಿಂಟನ್ನು ಈಗ ನಾನು ಹೇಳೋಲ್ಲ, ಗುರುವಿನ ಮಾತ್ರ ಹೇಳ್ತಾರೆ. ಸರ್ವಜ್ಞ ಹೇಳ್ತಾನೆ,
ಹಿರಿಯರಿಗೆ ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರು ಒಲಿದು ಸೇರಿಸುವುದು ಕೈಲಾಸ ಕರತಲಾಮಲಕ ಸರ್ವಜ್ಞ. ಗುರುಗಳಿಗೆ ನಮನ ಸಲ್ಲಿಸಬೇಕು, ಹಿರಿಯರಿಗೆ ನಮನ ಸಲ್ಲಿಸಬೇಕು. ಶಿರಬಾಗಿ ಎರಗಿದರೆ ನರಸುರರು ಒಲಿದು, ನರಮಾನವರಲ್ಲ ದೇವತೆಗಳು ಸಹ ಒಲಿದು ಸಿರಿ ಸುರಿದು ನಿನಗೆ ಬೇಕಾದಂತ ಸಾರಿ ಹೇಳ್ತಿದ್ರು, ನಿಮ್ಮ ಇಷ್ಟಾರ್ಥ ಖಂಡಿತ ಸಾಧ್ಯ ಆಗಲಿಕ್ಕೆ ಆಗ್ತದೆ ಅಂತ. ಅದು ಯಾವ ಮುಖೇನ? ನಮ್ಮಲ್ಲೇ ನಾವು ಅರಿತುಕೊಂಡು ಭಗವಂತನ ಸಾಕ್ಷಾತ್ಕಾರಗಳಿಗೆ ಹೋಗುವಾಗ ಗುರುವಿನ ಮುಖೇನ ಹೋದ್ರೆ ಮಾತ್ರ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಸಿರಿ ಸುರಿದು ಕೈಲಾಸ ಕರತಲಾಮಲಕ. ಪ್ರತಿಯೊಬ್ಬರಿಗೂ ಏನು ಕೊನೆಗೆ ಭಗವಂತನ ಸಾಕ್ಷಾತ್ಕಾರ ಪಡಿಬೇಕು, ಪುನರ್ಜನ್ಮದಿಂದ ಮುಕ್ತಿಯನ್ನು ಪಡಿಬೇಕು. ಹಾಗೆ ಅನ್ನತಕ್ಕಂಥದ್ದು ಅಲ್ಲಿ ಕೈಲಾಸ ಅನ್ನತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಹಿರಿಯನ ನೆನಬೇಡ, ಗುರುವ ನಿಂದಿಸಬೇಡ, ಮರೆವವರ ಕೂಡ ಬಗೆಬೇಡ, ಬಂಗಾರದೇವರು ಬೇಡ ಸತ್ತೋದ. ನಾನೆಲ್ಲ ಗೊತ್ತಿರೋನು, ನನ್ನ ಗುರು ಏನು ಗೊತ್ತಿದೆ, ಅವರಿಂದ ಎಳನಿಬೇಕಾಗಿ ಅಂತ ಹೇಳ್ತಾ ಹೋದರೆ ನೀನಾಗೋದು ಎಳನಿಬೇಕಾಗಿ ಅವರಲ್ಲ. ಗುರುವಿನ ನಿನ್ನೆ ಎಂದಿಗೂ ಸಲ್ಲತಕ್ಕಂಥದ್ದಲ್ಲ. ಬರೆಯುವವರ ಕೂಡ ಹಾಗೆ ಬೇಡ ಅಂತಂದ್ರೆ, ಯಾರಾದರೂ ಪತ್ರ ಬರೆಯೋರ ಹತ್ರ ನಾವು ಹಾಗೆ ಇಟ್ಕೊಂಡ್ರೆ ಅವ್ರು ನಮ್ಗೆ ಬೇಡವಾದನ್ನು ಬರೆದು ನಮ್ಗೆ ಸಹಿ ಮಾಡಿಸ್ಕೊಂಡು ತೊಂದರೆ ಕೊಡ್ತಾರೆ, ನಾಮ ಹಾಕ್ತಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಬರೆಯುವವರು ಕೂಡ ಹಾಗೆ ಬೇಡ, ಬಂಗಾರದಿರೋ ಬೇಡ. ಯಾವತ್ತೂ ಬಂಗಾರವನ್ನು ಇರೋರು ಪಡ್ಕೋಬೇಡಿ. ಯಾಕೆಂತಂದ್ರೆ ರೋಲ್ಡ್ ಗೋಲ್ಡ್ ಆಭರಣವನ್ನು ಏನಾದರೂ ಕೊಟ್ಟು ಇದು ಬಂಗಾರದ್ದು ಅಂತ ಹೇಳಿ ಅದನ್ನು ವಾಪಸ್ ಕೇಳಿದ್ರೆ ನಿಮ್ಗೆ ತೊಂದರೆ ಆಗ್ತದೆ. ಹಾಗಾಗಿ ಬಂಗಾರದಿರೋ ಬೇಡ ಸರ್ವಜ್ಞ ಅನ್ನತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಸಂತ ಕಬೀರ್ ದಾಸರವಾಣಿ ಏನು ಅಂತಂದ್ರೆ, ನಾನು ಬಹಳ ಸಾರಿ ಹೇಳಿದ್ದೀನಿ, ಅರ್ಜೆಂಟ್ರಿಗೆ ಗುರು ಗೋವಿಂದ ನೋವು ಕಡೆ ಕಾಕೆಲಾಗು ಬಾಯಿ ಬಿಡರೆ ಗುರು ಹಾಕು ನೀನು ನೋವಿನ ನಿಯೋಗಿಕಾಯಿ. ಭಗವಂತ ಮತ್ತು ಗುರು ನನ್ನ ಮುಂದೆ ಬಂದು ಇಟ್ಕೊಂಡ್ರೆ ನಾನು ಸ್ವತಃ ಮತ್ತು ನನ್ನ ನಮನ ಸಲ್ಲಿಸೋದು ಗುರುಗಳಿಗೆ ಹೊತ್ತು ಭಗವಂತನಿಗೆ ಅಲ್ಲ ಅಂತಕ್ಕಂಥ ಮಾತನ್ನ ಅದೇ ಹೇಳ್ತಾರೆ. ಅದ್ರ ಮುಂದಕ್ಕೆ ಈಗ ನಾವು ನೋಡಬೇಕಾದಂಥದ್ದು ಪರಬ್ರಹ್ಮ ಸ್ವರೂಪ ಅಂತಂದ್ರೆ ಏನು? ನಾನು ಆಗಲೇ ಹೇಳಿದೆ, ಗುರು ಸಾಕ್ಷಾತ್ ಪರಬ್ರಹ್ಮ. ಸೃಷ್ಟಿ ಸ್ಥಿತಿ ಲಯಕರ್ತರ ಅಪೂರ್ವ ಸಂಗಮವೇ ಈ ಗುರು ಹಾಗೆ ಅಂತೇಳಿ ಗುರು ಸಾಕ್ಷಾತ್ ಪರಬ್ರಹ್ಮ. ಅದಕ್ಕೆ ಕಬೀರ್ದಾಸರು ಒಂದು ವಾಣಿಯಲ್ಲಿ ಹೇಳ್ತಾರೆ, ಪರಬ್ರಹ್ಮಕ್ಕೆ ಸ್ವರೂಪ ಕೌತ್ಸಾಯ ಉಪಮಾನ್ ಕಹದೇವೆ ಶೋಭಾ ನಹಿ ದೇಖ್ನೆ ಹಿ ಪರಮಾನ್. ಸಾಮಾನ್ಯವಾಗಿ ನಾವು ಉಪಮಾನ ಉಪಮೆಯ ಕೊಟ್ಟು ಅವರ ಚಂದ್ರನಂತೆ ಇದ್ದು, ಅವರ ನಸುನಗು ಸಂಪಿಗೆ ಹೂವಿನಂತೆ ಇದ್ದು, ಅವರ ಸುವಾಸನೆ ಸುಂದರವಾಗಿ ಈ ಮಲ್ಲಿಗೆ ಹೂವಿನಂತೆ ಬರ್ತಾ ಇತ್ತು ಹಾಗೆ ಅಂತ ಇಲ್ಲಿ ಹೇಳ್ತಾರೆ. ಪರಬ್ರಹ್ಮ ಸ್ವರೂಪ ಅನ್ನೋದಕ್ಕೆ ಈ ರೀತಿ ಉಪಮಾನ ಉಪಮೆಯ ಕೊಟ್ಟು ಹೇಳ್ತಕ್ಕಂಥದ್ದನ್ನ ಕಂಪೇರ್ ಮಾಡೋದಕ್ಕೆ ಯಾವುದಿದೆ? ಕಹನೇಮೆ ಶೋಭಾ ನಹಿ, ಬಾಯಿನಲ್ಲಿ ಹೇಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ದೇಖ್ನೆ ಹಿ ಪರಮಾನ್, ನೀವು ಕಣ್ಣು ತುಂಬ ಕಣ್ಣಿನಿಂದ ನೋಡಬೇಕು ಅಂತಂದ್ರೆ ಅದು ಯಾರಲ್ಲಿ ನೋಡ್ಬೋದು ಅಂತಂದ್ರೆ ಗುರು ಸಾಕ್ಷಾತ್ ಪರಬ್ರಹ್ಮ, ಅವರಲ್ಲಿ ಮಾತ್ರ ನೀವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ಯಾರಿದ್ದಲ್ಲಿ ಆ ವ್ಯಕ್ತಿತ್ವವನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅನ್ನತಕ್ಕಂಥ ಮಾತನ್ನ ಸಂತ ಕಬೀರ್ದಾಸರು ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಲಾಲಿ ಬೇರೆ ಲಾಲಿ ದೇಕಂತಿಲ್ಲ, ಲಾಲಿ ದೇಕನ್ ಮೈ ಬಗಿ ಮೈಬಿ. ಲಾಲಿ ಇಲ್ಲಿ ಮಕ್ಕಳಿಗೆ ಹೇಳ್ತಾರೆ, ಭಗವಂತ ಎಷ್ಟು ಆಗಿದ್ದ ಅಂತಂದ್ರೆ ನಮ್ಮಲ್ಲಿ ಹೇಳ್ತಾರೆ, ಮಕ್ಕಳು ಯಾವುದು ಬದಲಾವಣೆ ಇಲ್ಲ. ಮಕ್ಕಳಲ್ಲಿ ಭಗವಂತನನ್ನು ಸ್ವತಃ ಕಾಣ್ಬಹುದು ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ. ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದೀನಿ. ಹೇಳ್ತಾರೆ, ಆ ಭಗವಂತನ ಸ್ವರೂಪಿಗಳಾದ ಮಕ್ಕಳನ್ನು ನೋಡಲಿಕ್ಕೆ ನಾನು ಹೋದಾಗ ಯಾವುದೋ ಒಂದು ಸಭೆಯಲ್ಲಿ ಅವರು ಸಿಗ್ತಾರೆ ಅಂತ ಹೇಳಿದ್ರೆ, ಆ ಭಗವಂತನ ಸ್ವರೂಪಿಗಳಾದ ಮಕ್ಕಳನ್ನು ನೋಡ್ತಾ ನೋಡ್ತಾ ಚಿತ್ರಕರ್ತಿಲ್ಲ, ಎಲ್ಲಿ ನೋಡಿದ್ರು ರೂಪನೇ ಕಾಣ್ತಾ ಇದ್ದೀನಿ. ಲಾಲಿದೇಕರ್ ಮೈಗೆ ಆ ಮಕ್ಕಳನ್ನು ನೋಡ್ಲಿಕ್ಕೆ ಹೋದೆ, ಭಗವಂತನ ಸ್ವರೂಪಿಗಳನ್ನು ನೋಡ್ಲಿಕ್ಕೆ ಹೋದೆ, ಮೈಬಿ ಮೊಮ್ಮೈ. ನಾನು ಅಲ್ಲಿ ಅವರಲ್ಲಿ ಒಬ್ಬನಾಗ್ಬಿಟ್ಟೆ. ಮತ್ತೆ ಗುರುಗಳ ಬಗ್ಗೆ ಹೇಳ್ತಾರೆ, ಐಸಾ ಕೋಳಿ ನಾಮೇಲೆ ಅನ್ಕೋದೆ ಒಬ್ಬರೇ ಭವಸಾಗರ ಬೇಕು ಅಂತ ಕಡಬೇಕಾಯಿ. ನನಗೆ ಇವತ್ತು ತನಕ ಒಬ್ಬ ಸದ್ಗುರು ಸಿಗ್ಲಿಲ್ಲ. ಇವರು ದೊಡ್ಡ ಪ್ರವಾಹ, ಇವರು ಮುಂದೆ ಇನ್ನೇನು ಇಲ್ಲ. ಯಾಕಂತ
ನೀರನ್ನು ತಗೊಂಡು ನಾನೆಲ್ಲ ತಗೊಂಡ್ಬಿಟ್ಟಿದ್ದೀನಿ, ಸಾಗರ ನೆನೆದಿದ್ದೀನಿ ಅಂತ ಹೇಳಿದ್ರೆ ಅನ್ಯಾಯ ಆಗ್ಬಿಟ್ಟಿದೆ. ಅಂತ ಅದ್ಭುತವಾದ ಸಾಗರೋಪಾದಿಯಲ್ಲಿ ಇರತಕ್ಕಂಥ ಐಶಾತ್ವಾಗಿ ನಾವಿದೆ ಅಂತೂ ಉಪದೇಶ. ಇವತ್ತು ತನಕ ನನಗೆ ಯಾವೊಬ್ಬ ಸದ್ಗುರು ಸಹ ಸಿಕ್ಕಿಲ್ಲ. ಬಹುಶಃ ಬಿಟ್ಟು ಈ ಸಾಗರದಲ್ಲಿ ನಾನು ಮುಳುಗೋಗ್ತಾ ಇದ್ದೇನೆ. ಮುಳುಗೋಗ್ತಕ್ಕಂಥ ವ್ಯಕ್ತಿಯನ್ನ ಹಿಡಿದು ಎತ್ತಬೇಕಾದ್ರೆ ಬಂಡೆ ಹಿಡಿದ್ರೆ ಕಿತ್ತೋಗ್ತದಂತೆ, ಬೇರೆ ಏನಾದ್ರೂ ಹಿಡಿದ್ರು ಕಿತ್ತೋಗ್ತದಂತೆ, ಜುಟ್ಟು ಹಿಡ್ಕೊಂಡ್ರೆ ಕಿತ್ತೋಗಲ್ಲ. ಯಾಕೆ? ಅದು ಜುಟ್ಟು ನಮ್ಮ ದೇಹದ ಒಂದು ಭಾಗ ಆಗಿರುತ್ತೆ. ನನ್ನ ಕೇಶವನ್ನು ಹಿಡಿದು ಮೇಲಕ್ಕೆ ಎತ್ತತಕ್ಕಂಥ ವ್ಯಕ್ತಿ ನನಗಿಂದು ಯಾರು ಸಿಗ್ತಾ ಇಲ್ಲ ಹಾಗೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ಗುರುವಿನ ಬಗ್ಗೆ ಒಂದು ತುಂಬಾ ಸುಂದರವಾದ ಮಾತನ್ನ ಇಲ್ಲಿ ಹೇಳ್ತಾರೆ. ಅದು ಹೇಳ್ಬಿಟ್ಟು ನೆಕ್ಸ್ಟ್ ಸಮಯ ಇದೆ ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯು. ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯು. ಹರಿಮುನಿದರೆ ಗುರು ಪೊರೆವನೇ ಹರಿಮುನಿ. ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯು. ಜನ್ಮವಿಲ್ಲದಂತಾಗುವುದು ಜನ್ಮವಿಲ್ಲದಂತಾಗುವುದು ಇದುವೇ ಗುರು ಕೃಪೆಯು. ಕಬೀರ ಇದುವೇ ಗುರು ಕೃಪೆಯು. ನೀವು ಭಗವಂತನ ಸೇವೆ ಮಾಡಿದ್ರೆ ಮಾನವ ಜನ್ಮ ದೊಡ್ಡದು ಅಂತ ನೀವು ಅಂದ್ಕೊಂಡ್ರೆ ಉತ್ತಮವಾದ ಮತ್ತೊಂದು ಜನ್ಮ ನೀವು ಸಿಗ್ಬೋದು. ಆದ್ರೆ ಗುರುವಿನ ಸೇವೆ ಏನಾದರೂ ಮಾಡಿದ್ರೆ ಈ ಜನ್ಮನೇ ಇಲ್ಲದಂತಾಗ್ಬೋದು. ಜನ್ಮ ಜನ್ಮಾಂತರದ ಎಲ್ಲ ನಿಮ್ಮ ಪಾಪ ಕರ್ಮಗಳು ತೊಡೆದು ಹೋಗಿ ಆ ಜನ್ಮ ಜನ್ಮಾಂತರದ ಋಣಗಳನ್ನೆಲ್ಲ ತೀರಿಸಿ ನೀವು ಭಗವಂತನಲ್ಲಿ ಐಕ್ಯಲಾಗಲಿಕ್ಕೆ ಸಾಧ್ಯ ಆಗ್ತದೆ. ಗುರುವಿನ ಮಹಿಮೆಯ ಕರುಮೆಯನು ಜನರೇನು ಬಲ್ಲರು. ಗುರುವಿನ ಮಹಿಮೆಯ ಕರಿಮೆಯನು ಜನರೇನು ಬಲ್ಲರು. ಹರಿಮುನಿದರೆ ಗುರು ಪೊರೆವನೇ ಹರಿಮುನಿದರೆ ಗುರು ಪೊರೆವನೇ. ಗುರು ಮುನಿದರೆ ಗತಿಯಾರು ಕಬೀರ. ಗುರು ಮುನಿದರೆ ಗತಿಯಾರು ಕಬೀರ. ಗುರುವಿನ ಮಹಿಮೆಯನ್ನ ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ? ಒಂದು ವೇಳೆ ಭಗವಂತ ಏನಾದರೂ ಮುಗಿಸ್ಕೊಂಡ್ರೆ ನೀವು ಗುರುವಿನ ಚರಣ ಕಮಲಗಳನ್ನು ಪಾದಕಮಲಗಳನ್ನು ಹಿಡ್ಕೊಂಡಾಗ ಅವರು ನಾನು ಇದ್ದೀನಿ, ನೀನು ಯಾಕೆ ಯೋಚನೆ ಮಾಡ್ತೀಯ ಅಂತ ಸದ್ ಮಾಡ್ತಾರೆ. ಆದರೆ ಗುರು ಒಂದು ವೇಳೆ ನಿಮ್ಮ ಮೇಲೆ ಮುರಿಸ್ಕೊಂಡು ನೀನು ಬರಬೇಡ ಅಂತ ಹೇಳಿಬಿಟ್ರೆ ನಿಮ್ಮ ಮುಂದಿನ ಗತಿ ಇದೆ ಹಾಗೆ ಅಂತ ಹೇಳ್ತಾರೆ. ಸ್ಟಾಪ್ ಮಾಡ್ತಾರೆ. ಬೆಂಗಳೂರು ಟೈಮ್ಗೆ ಸ್ಟಾಪ್ ಮಾಡಿದ್ದೀನಿ. ಇಷ್ಟು ಹೇಳಿ ನನ್ನ ಕೆಲವು ಮಾತುಗಳನ್ನು ಇದೊಂದು ಮಾತನ್ನು ಹೇಳ್ತಾರೆ. ಗುರು ಅನ್ನೋದಕ್ಕೆ ಇದು ಬಹಳ ಇಂಪಾರ್ಟೆಂಟು. ಗುರುವೇ ಆಗಸ ಶಿಷ್ಯನೇ ವಸ್ತ್ರ ದೇವರೇ ಸಾಬೂನು. ಗುರುವೇ ಆಗಸ ಶಿಷ್ಯನೇ ವಸ್ತ್ರ ದೇವರೇ ಸಾಬೂನು. ಜ್ಞಾನದ ಶಿಲೆಯ ಮೇಲೊಗೆಯುವುದು ಜ್ಯೋತಿಯು ಹೊಮ್ಮುವುದು ಕಬೀರ. ಜ್ಞಾನದ ಶಿಲೆಯ ಮೇಲೊಗೆಯುವುದು ಜ್ಯೋತಿಯು ಹೊರ ಹೊಮ್ಮುವುದು ಕಬೀರ. ಸಾಮಾನ್ಯವಾಗಿ ಒಬ್ಬ ಅರಸ ವಸ್ತ್ರಗಳನ್ನು ಮಡಿ ಮಾಡಬೇಕಂತಂದ್ರೆ ನೀರಲ್ಲಿ ತಗೊಂಡು ಹೋಗಿ ಅದನ್ನು ಚೆನ್ನಾಗಿ ನೆನೆದಾದ್ಮೇಲೆ ಅದಕ್ಕೆ ಸಾಬೂನು ಹಾಕ್ತಾರೆ ಹಾಗೆ ಅಂತೇಳಿ. ಆ ರೀತಿ ಆಗತಕ್ಕಂಥ ಸಾಬೂನು ಒಂದು ವೇಳೆ ಭಗವಂತ ಅಂತ ನಾವು ಅಂದ್ಕೊಂಡ್ರೆ ಆ ಸಾಬೂನಿನ ಮೂಲಕ ನಮಗೆ ಅವನು ಯಾವ ಒಂದು ಶಿಲೆ ಮೇಲೆ ಒಗಿತಾ ಇರ್ತಾನೆ ಆ ಜ್ಞಾನ ಅನ್ನತಕ್ಕಂಥ ಶಿಲೆ ಮೇಲೆ ಒಗಿತಾ ಇದ್ರೆ ನಮ್ಮ ಬಟ್ಟೆಗೆ ಅದೆಲ್ಲ ಸೇರಿಕೊಂಡು ಅದ್ಭುತವಾದ ಜ್ಞಾನ ಜ್ಯೋತಿ, ದಿವ್ಯ ಜ್ಯೋತಿ, ಪರಂಜ್ಯೋತಿ ಅಷ್ಟೇ ಅಲ್ಲ, ನಮ್ಮ ಇಡೀ ಜೀವನಕ್ಕೆ ಬೇಕಾಗತಕ್ಕಂತಹ ಅದ್ಭುತವಾದ ಬೆಳಕನ್ನು ನೀಡತಕ್ಕಂತಹ ಸನ್ಮಾರ್ಗ ತೋರತಕ್ಕಂತಹ ಜ್ಯೋತಿಯಲ್ಲಿ ಹೊರಮುತ್ತೆ ಅಂತ
ಮಾರ್ಕ್. ಥ್ಯಾಂಕ್ ಯು. ಧನ್ಯವಾದಗಳು ಪ್ರೊಫೆಸರ್ ಸಾಹೇಬ್ ಪುರುಷೋತ್ತಮರಿಗೆ. ಈ ಕಬೀರ್ ಸಾಹೇಬರ ಒಂದು ಸಾಕಿಗಳನ್ನು ಅನೇಕ ವಿಧದಲ್ಲಿ ತಿಳಿಸಿದ್ದಾರೆ. ಅರನು ಮುನಿಯಲು ಕಬೀರ ಶರಣು ಹೋಗು ಗುರುವನ್ನ. ನೋಡಿ, ಅವರೊಂದು ರೀತಿ ಹೇಳಿದ್ರು, ಇನ್ನೊಬ್ಬ ಕವಿ ಇನ್ನೊಂದು ರೀತಿ ಹೇಳ್ತಾರೆ. ಅರನು ಮುನಿಯಲು ಕಬೀರ ಶರಣು ಹೋಗು ಗುರುವನ್ನ, ಗುರು ಮುನಿದರೆ ಮಾತ್ರ ಹರನು ರಕ್ಷಿಸಲಾರನು. ಸೇಮ್ ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ಈ ವಸ್ತ್ರದ ಬಗ್ಗೆ ಹೇಳಿದ್ರು. ಗುರು ಮಡಿವಾಳ ಶಿಷ್ಯನು ವಸ್ತ್ರ, ಗುರು ಮಡಿವಾಳ ಶಿಷ್ಯನು ವಸ್ತ್ರ, ಸಾಬೂನು ಸತ್ಯನಾಮ ಕರ್ತಾರ, ಚೇತನ ಶಿಲೆಯ ಮೇಲೆ ಒಗೆಯುವ ಹೊರಡುವುದು ಜ್ಯೋತಿ ಅಪಾರ. ಸೇಮ್ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ಅವ್ರ ಹತ್ರ ಒಂದು ರೀತಿ ಇದೆ, ನಮ್ಮ ಹತ್ರ ಒಂದು ರೀತಿ ಇದೆ. ಇನ್ನೊಬ್ಬರು ಅವರ ಸಾಕಿಗಳನ್ನು ಆ ಸಂತರು ಮಹಾತ್ಮರು ಅನೇಕ ರೀತಿ ಹೇಳಿದ್ದಾರೆ. ಕಬೀರ್ ಸಾಹೇಬರು ಚೈತನ್ಯವನ್ನು ರಾಮನಿಗೆ ಹೋಲಿಸಿದ್ರು, ಕೃಷ್ಣನಿಗೆ ಹೋಲಿಸಿದ್ರು, ಈಶ್ವರನಿಗೆ ಹೋಲಿಸಿದ್ರು, ಸತ್ಯನಾಮ ಅಂತ ಹೇಳಿದ್ರು. ಎಲ್ಲ ಯಾವುದೋ ನಮ್ಮ ಸ್ವರೂಪ, ನಮ್ಮ ಆತ್ಮ ಅಂತ ಮಹಾನ್ ಸದ್ಗುರುವಿನ ಸ್ಮರಣೆ ನಾವು ಮಾಡ್ತಾ ಮುಂದುವರೆದು ಮಹಂತ ಜಗನ್ನಾಥ ಸಾಹೇಬರಲ್ಲಿ ಮನವಿ, ಗುರುವಿನ ವಿಚಾರವನ್ನು ತಿಳಿಸ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಒಂದು 5 ನಿಮಿಷ ಮೊದಲೇ ನಿಲ್ಲಿಸ್ಬಿಡಿ ಸ್ವಾಮಿ, ಸಣ್ಣ ಕಾರ್ಯಕ್ರಮ ಇದೆ ಎಲ್ಲ. ಸರ್, ಅದು ಯಾರು ಬಂದಿರೋದು? ಇದು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಆಂಧ್ರದವರು. ನಂದು ಬಂದು ರಾಮಕೃಷ್ಣ ಆಶ್ರಮ ಸ್ವಾಮಿ ಪುರುಷೋತ್ತಮ ಅವ್ರದ್ದು ಇದೆ ನಮ್ಮ ಹತ್ರ. ಅವ್ರದ್ದೇ. ಹೌದು, ಅದು ಒಂದು ಸಿಕ್ಕಿದೆ ನಮಗೆ, ನಿಮ್ಮಷ್ಟು ಇವತ್ತು ಸಿಕ್ಕಿಲ್ಲ ನಮಗೆ. ಜೆರಾಕ್ಸ್ ಮಾಡಿಸ್ಕೊಳ್ಳೋಣ ಸರ್. ನಾವು ಕಂಡಿದ್ದೆ ಸರ್, ಇನ್ನೊಂದಷ್ಟು ಬರೀತೀವಿ, ಬರೆದ್ಬಿಟ್ಟು ಕೊಡ್ತೀವಿ. ಅರ್ಧಟಿ ಬ್ರಾಂಚ್ ಬಂದಿದ್ದು ಹಿಂದೆ ಎಲ್ಲ ನಮ್ಮದೇ ಸರ್. ಇವರು ನಮ್ಮವರೇ, ನೀವು ನಮ್ಮವರೇ, ಇವರು ನಮ್ಮವರೇ, ಅವರು ನಮ್ಮವರೇ, ಎಲ್ಲ ನಮ್ಮಲ್ಲ. ಭಗವಂತನ ತೃಣಮತಿಗೆ ಬಗ್ಗೆ ಹೇಳಿದ್ರೆ ಎಷ್ಟು ಹೇಳಿದ್ರು ಹಾಗೆ ಇಲ್ಲ ಅನಂತ. ದೀನಬಂಧು ಕರುಣಾ ಸಿಂಧು ವಿರಾಗಮೂರ್ತಿ ಬಾಲಬ್ರಹ್ಮಚಾರಿ ಜಿತೇಂದ್ರಿಯ ಪ್ರಾತಸ್ಮರಣೀಯ ಅಖಿಲ ವಿಶ್ವಬಂಧು ಶಿರೋಮಣಿ ಕರುಣಾಸಾಗರ ಕಲ್ಯಾಣದಾತ ಶ್ರೀ ಕಬೀರ ಕೃಪಾಲ ಹೃದಯ ಸುಮನ್ ಗೋಪುತ್ರ ಅರ್ಪಣಯ ಜಯಮಾಲ ಅವವಂಜನ ದುಃಖವಂಜನ ಅಮರಕರ್ಣ ಶರೀರಂ ಆದಿಯುಗಾದಿ ಆಪಹೌ ವದನೀಯ ಕವಿ ಸತ್ಯನಾಮ ಸತ್ಯ ಸುಕೃತ ಆದಿ ಅದರ್ಯ ಜನ ಅಚಿಂತ್ಯ ಪುರುಷ ಮುನೀಂದ್ರ ಕರುಣಾಮಯೇ ಕವೀರ ಸುರತ ಜೋಗ ಸಂತಾಯನ ಧನಿ ಧರ್ಮದಾಸ ಚೂಡಾಮಣಿ ನಾಮ ಮುಕ್ತಾಮಣಿ ನಾಮ ಸುದರ್ಶನ ನಾಮ ಕುಲಪತಿ ನಾಮ ಪ್ರಮೋದ ಗುರುಬಾಲ ವೀರ ಕೇವಲ ನಾಮ ಮೂಲ ನಾಮ ಸುರತಿ ಸಂಗೇಹಿ ನಾಮ ಅಕ್ಕ ನಾಮ ಪಾಕ ನಾಮ ಪ್ರಕಟ ನಾಮ ಧೀರಜ ನಾಮ ಗೃಹನಾಮ ದಯಾ ನಾಮ ಪಂಶ್ರೀಯದೂರ್ ವೃಂದಮುನಿ ನಾಮ ಸರ್ವಣಿ ನಾಮ ಸಾಹೇಬ್ ಪಂಶ್ರೀಯದೂರ್ प्रकाश मणि नाम साहेब पंश्रीयदूर उदित नाम साहेब पंश्रीयदूर कुंदमणि नाम साहेब पंश्रीयदूर अर्ध नाम साहेब परम पूज्य धर्माधिकारी साहेब की दया चार गुरुवंश पहले की दया सर्व संत महंत की दया सो लिखते ಒಮ್ಮೆ
जयकार हाकोಣ. बोलिए श्री सद्गुरु कबीर साहिब की जय. ಆಷಾಢ ಮಾಸದ ಪೌರ್ಣಮಿನ ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ ಎಂದು ಕೂಡ ನಾವು ಕರೆಯಲ್ಪಡ್ತೇವೆ. ಈ ದಿನ ನಡೆದಿರ್ತಕ್ಕಂಥ ಎಲ್ಲ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸರ್ವಶ್ರೇಷ್ಠರಿಗೂ ಮತ್ತು ಹಂಸಜನರಿಗೂ ನನ್ನ ನಮನಗಳು. ಮಹಾಭಾರತದ ಕಥೆಯಲ್ಲಿ ವಿಭಿನ್ನ ಪಾತ್ರಗಳು ಬರುತ್ತವೆ. ಹಿಂದ್ಗಡೆ ಕೂತ್ಕೊಳ್ಳಿ. ಅದರಲ್ಲಿ ಹೇಳ್ತಾರೆ, ಕರ್ಣ ದಾನ ಮಾಡಿ ಕೆಟ್ಟಂತೆ, ದುರ್ಯೋಧನ ಅಹಂಕಾರ ಮಾಡಿ ಕೆಟ್ಟಂತೆ, ದುರ್ಯೋಧನ ಅಹಂಕಾರ ಮಾಡಿ ಕೆಟ್ಟನಂತೆ, ಧರ್ಮರಾಯ ಧರ್ಮ ಮಾಡಿ ಕೆಟ್ಟನಂತೆ, ದ್ರೌಪದಿ ಅಹಂಕಾರ ಪಟ್ಟು ಕೆಟ್ಟಂತೆ, ನಕ್ಕಿ ಕೆಟ್ಟಂತೆ. ಹಾಗೆ ಇತರ ಪಾತ್ರದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಭಿಮನ್ಯು ಅರ್ಧಂಬರ್ಧ ವಿಷಯ ತಿಳಿದು ಕೆಟ್ಟಂತೆ. ನೋಡಿ, ಇದು ಕಥನ. ಇದು ಪಾತ್ರ ಯಾವ ರೀತಿ ಇದೆ ಅಂತಂದ್ರೆ ಎಲ್ಲರೂ ನಮ್ಮಲ್ಲಿರ್ತಕ್ಕಂಥ ಪಾತ್ರಗಳೇ ಇಲ್ಲ. ಇದು ಜೀವನದ ಪಾತ್ರ ಅನ್ನೋ ಒಂದು ಕಡೆ ಇಟ್ಟು, ಅದೇ ವೇದವ್ಯಾಸರು ಇನ್ನೊಂದು ಭಗವದ್ಗೀತೆ ಅಂತಕ್ಕಂಥ ಕೃಷ್ಣ ಬೋಧೆಯನ್ನ ಪ್ರಪಂಚಕ್ಕೆ ತಿಳಿಯಗೊಳಿಸ್ತಾರೆ. ಯಾಕೆಂದ್ರೆ ಇದು ಪ್ರಪಂಚ, ಇದು ಈ ಪ್ರಪಂಚಕ್ಕೆ ಆ ಬೋಧನೆ ಬೇಕು ಅಂತ ಹೇಳಿಬಿಟ್ಟು ಭಗವದ್ಗೀತೆನ ಅವ್ರು ಬರೆದಿರ್ತಕ್ಕಂಥದ್ದು ವಿಶೇಷತೆ. ಎಲ್ಲ ಪಾತ್ರಧಾರಿಗಳು ಒಂದೊಂದರ ಕೆಟ್ಟರು, ಆದರೆ ಭಗವದ್ಗೀತೆನ ಆ ಬೋಧನೆಯನ್ನ ಮಾಡಿ ಪ್ರಪಂಚಕ್ಕೆ ಬೆಳಕನ್ನು ಚೆಲ್ತಾರೆ. ಅದು ಬಹಳ ಮುಖ್ಯವಾಗಿದೆ. ಅದೇ ರೀತಿ ಕಬೀರ್ ಸಾಹೇಬರು ಸಹ ದುಃಖದಲ್ಲಿರ್ತಕ್ಕಂಥ ಈ ಜನಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನ ತೋರಿಸಲಿಕ್ಕೆ, ಮೋಕ್ಷ ಪದಾನ ಇಲ್ಲಿಯೇ ಕೊಡಿಸ್ಲಿಕ್ಕೆ ತಮ್ಮ ಉಪದೇಶ ಕೊಡ್ತಾ ಕೊಡ್ತಾ, ಅದು ಸಾಕಿ ರೂಪದಲ್ಲಾಯಿತು, ದೋಹೆಗಳ ರೂಪದಲ್ಲಾಯಿತು, ಇನ್ನು ಅನೇಕ ವಿಚಾರಗಳನ್ನ, ತಿಳಿದೇ ಇರತಕ್ಕಂಥ ವಿಚಾರಗಳನ್ನ ಪ್ರಕಾಶಮಾನವಾಗಿ ಯಾವ ರೀತಿ ಬೆಳಕು ಎಲ್ರಿಗೂ ಎಲ್ಲವನ್ನೂ ಕಾಣಿಸೋ ರೀತಿ ಇರುತ್ತೋ, ಕತ್ಲೆ ಮರಮಾಚಿಬಿಟ್ಟಿರುತ್ತೆ ಎಲ್ಲ, ಕತ್ಲನ್ನ ತೊಲಗಿಸಿ ಆ ಜ್ಞಾನದ ಬೆಳಕನ್ನ ಎಲ್ಲರ ಮೇಲೂ ಚೆಲ್ತಾರೆ ಕಬೀರ್ ಸಾಹೇಬ್. ಅದರಿಂದ ಈ ಗುರು ಮಹಿಮೆ ಅಂತಕ್ಕಂಥ ಒಂದು ಪುಸ್ತಕ ಬಿಡುಗಡೆ ಇದೆ ಇವತ್ತು. ಈ ಪುಸ್ತಕನ ರಂಗಸ್ವಾಮಿಗಳು ತಮ್ಮ ಒಂದು ಬರವಣಿಗೆಯಲ್ಲಿ ಕನ್ನಡದಲ್ಲಿ ಹಿಂದಿ ಅವತರಣಿಕೆಯನ್ನು ಕನ್ನಡ ರೂಪಾಂತರಗೊಳಿಸಿ ಇದನ್ನ ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ನನ್ನ ಅನಂತ ನಮಸ್ತೆ. ನಮ್ಮ 1008 ನಮಸ್ಕಾರಗಳ ಗುರುಗಳಾಗಿರ್ತಕ್ಕಂಥ ಅರ್ಧನಾಮ್ ಸಾಹೇಬರು ಬರೆದಿರ್ತಕ್ಕಂಥದ್ದಾಗಿದೆ. ಹಿಂದಿ ವಿರಚಿತ ಮತ್ತು ಧರ್ಮಾಧಿಕಾರಿಗಳ ಒಂದು ನಾವು ನೋಡ್ಬೋದು. ಮತ್ತೆ ಗುರು ಮಹಿಮೆನ ಸದಾ ಕಾಲೂ ಧ್ಯಾನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಹಂತ ಶ್ರೀ ರಂಗಸ್ವಾಮಿಗಳು ಪುಸ್ತಕನ ಎಲ್ರಿಗೂ ತಲುಪಿಸಲಿಕ್ಕೆ ಒಂದು ಒಳ್ಳೆ ಆಲೋಚನೆಯನ್ನು ಹೊಂದಿ ಈ ದಿನ ಗುರು ಪೌರ್ಣಮಿ ದಿವಸ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನನ್ನ ಧನ್ಯವಾದ. गुरु सो ज्ञान न जो लीजिए शीस दीजिए दान बहुत ओदु बही गए सखी जीव अभिमान. ಅಂದ್ರೆ ಗುರು ತನ್ನೆಲ್ಲ ಜ್ಞಾನವನ್ನು ನಮಗೆ ದಾನವಾಗಿ ಕೊಡ್ತಾ ಇದ್ದಾನೆ. ಅದರಿಂದ ಆತನಿಗೆ ನಾವೇನ್ ಮಾಡಬೇಕು ಅಂತಂದ್ರೆ ನಮ್ಮ ಶೀಶ ಅಂದ್ರೆ ಶರೀರವನ್ನ ಅರ್ಪಣೆ ಮಾಡಬೇಕು. ಯಾಕೆಂತಂದ್ರೆ ಬಹುತಕ್ಕ ಬಾದು ಬೋದು ಎಷ್ಟು ವಿಷಯಗಳನ್ನ ನಾವು ತಿಳಿಸ್ತಾ ಇದ್ದಾರೋ ಅದನ್ನ ನಾವು ಅನುಸರಿಸಬೇಕು. ನಾವೇನ್ ಮಾಡ್ತಾ ಇದ್ದೀವಿ, ಲೌಕಿಕ ಒಂದು ಅಭಿಮಾನದಿಂದ ಬದುಕ್ತಾ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ
ಅಲ್ಲಿ ಹೇಳಿರ್ತಕ್ಕಂಥ ಗುರುವಾಣಿ ಇಲ್ಲಿ ಮರಿತಾ ಹೋಗ್ತಾರೆ. ಅದಕ್ಕೊಂದು ಸಣ್ಣ ಕಥನ ಇದೆ. ಒಮ್ಮೆ ಒಬ್ಬ ಗುರು ಒಬ್ಬ ಕಳ್ಳನ ಹತ್ರ ಸಿಕ್ಕಾಕೊಳ್ತಾನೆ. ಆದ್ರೆ ಆ ಕಳ್ಳ ಏನ್ ಮಾಡ್ತಾನೆ ಅಂತಂದ್ರೆ, ಗುರು ನೋಡ್ತಾನೆ, ಅವ್ನಿಗೆ ಏನೋ ಒಂದು ಅನುಭವ ಆಗುತ್ತೆ, ಹೊಸ ಅನುಭವ ಆಗುತ್ತೆ. ಅವರಲ್ಲಿರ್ತಕ್ಕಂಥ ಆ ಕಳೆ, ಗುರು ಕಳೆ ನೋಡ್ಬಿಟ್ಟು, ಸ್ವಾಮಿ ನಾನು ಏನ್ ಮಾಡೋದು, ನಾನು ಕಳ್ಳ, ಒಪ್ಕೊಳ್ತಾನೆ, ಸತ್ಯನ ಹೇಳ್ತಾನೆ, ಭಯ ಪಡೋಲ್ಲ, ನಾನು ಕಳ್ಳ, ನಿಮ್ಮಲ್ಲಿ ಬಂದಿದ್ದೀನಿ, ನಿಮ್ಮನ್ನು ನೋಡಿದೆ, ನಾನು ಏನಾದರೂ ನನಗೊಂದು ಸ್ವಲ್ಪ ಉಪದೇಶ ಕೊಡಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಿನ್ಗೂ ಉಪದೇಶ ಕೊಡೋದಕ್ಕೆ ಮೊದಲು ಒಂದು ಹೇಳ್ತೀನಿ ಕೇಳ್ಕೊ, ನಿನ್ ಕಳ್ತನಾರು ಮಾಡು, ಏನಾದ್ರು ಮಾಡು, ಆದ್ರೆ ಎಲ್ಲಾ ಸ್ತ್ರೀಯರನ್ನು, ಎಲ್ಲ ನಾರಿಯರನ್ನು ಮಾತೆ ಮತ್ತೆ ಸಹೋದರಿ ರೂಪದಲ್ಲಿ ನೋಡು. ಆಯ್ತು ಸ್ವಾಮಿಗಳೇ, ನಿಮ್ಮ ಉಪದೇಶ ನಾನು ಕೇಳಿಸ್ಕೊತೀನಿ, ಇದು ಸ್ವೀಕೃತ ಅಂತ ಹೇಳಿ ಮಾತು ಅಲ್ಲಿಂದ ಹೊರಟ್ಬಿಡ್ತಾನೆ. ಯಾಕೆಂದ್ರೆ ಅವನು ಕಳ್ತನೇ ಅವನಿಗೆ ವ್ಯಾಪಾರ, ಕಳ್ತನ ಮಾಡ್ಲಿಕ್ಕೆ ಹೊರಟ್ಬಿಡ್ತಾನೆ. ರಾಜಮಹಲ್ಗೆ ಹೋಗಿ ಕಳ್ತನ ಮಾಡಲಿಕ್ಕೆ ನೋಡ್ಬಿಡ್ತಾನೆ. ಅಲ್ಲಿ ಯಾರೋ ಪಾಪ ಕಾವಲುಗಾರ ಕಾಯ್ತಾ ಇದ್ದವನಿಗೆ ನಂತರದಲ್ಲಿ ಗಮನ ಬರುತ್ತೆ, ಯಾವುದೋ ಒಂದು ಒಳಗಡೆ ನುಗ್ದಂಗೆ ಆಗುತ್ತೆ. ಅವನು ಸೂಚನೆ ಕೊಟ್ಬಿಟ್ಟು ಎಲ್ಲರಿಗೂ ಸೂಚನೆ ಕೊಡ್ತಾ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅವನು ಮಹಲ್ ಒಳಗೆ ನುಗ್ಗಿ ರಾಣಿ ಇರ್ತಕ್ಕಂಥ ಒಂದು ನಿವಾಸಕ್ಕೆ ಹೋಗ್ಬಿಡ್ತಾನೆ. ರಾಣಿಗೂ ಗಮನಕ್ಕೆ ಬರುತ್ತೆ, ಶಬ್ದ ಆಗುತ್ತೆ. ರಾಣಿ ಎತ್ತಿ ನೋಡಿದ್ರೆ ಯಾವುದೋ ಕಳ್ಳ ಆಗುತ್ತೆ, ನಮಗೆ ಪಾಸವಾಗುತ್ತೆ. ಎತ್ತಿ ತೀರ್ಸಕ್ಕೆ ಹೋಗ್ತಾರೆ. ಆಗ ಅವನು ನಮಸ್ಕಾರ ಮಾಡಿ, ಓ ತಾಯಿ ಶಂಸಮ್ಮ, ನಾನು ನಿನ್ಗೇನು ದುಃಖ ಕೊಡಲ್ಲ, ನೀನು ನನ್ನ ತಾಯಿ ಸಮಾನ. ಆ ಮಾತು ಕೇಳ್ತಾ ಇದ್ದಂಗೆ ಆ ರಾಣಿಗೆ, ಮಹಾರಾಣಿಗೆ ಎಷ್ಟೋ ಆನಂದ ಆಗುತ್ತೆ. ಹಿಂದುಗಡೆ ಏನಾಗಿದೆ, ರಾಜ ಸೂಚನೆ ಸಿಕ್ಕಿರುತ್ತಲ್ಲ, ಅವನು ಆನಂದ ಬಂದಲ್ಲಿ ನೋಡ್ತಾ ಇದ್ದಾನೆ, ಏನ್ ನಡೀಬಹುದು ಅಂತ ನೋಡ್ತಾ ಇದ್ರೆ ಈ ಪದ ಅವನಿಗೆ ಕಿವಿಗೆ ಬಿಡುತ್ತೆ, ನೀನ್ ನನ್ನ ತಾಯಿ ಅಮ್ಮ, ನೀನ್ ನಾನೇನು ತೊಂದರೆ ಕೊಡಲ್ಲ. ಇವರಿಗಿಬ್ಬರಿಗೂ ಮಕ್ಕಳಿರಲ್ಲ. ಆಕೆ ಕೇಳ್ಕೊಂತಾಳೆ, ನೋಡಯ್ಯ, ನನಗೆ ಮಕ್ಕಳಿಲ್ಲ, ನಿನ್ ತಾಯಿ ಅಂದ್ಬಿಟ್ಟೆ, ನಿನ್ಮೇಲೆ ಯಾಕೋ ನನಗೆ ಕರುಣೆ, ಈ ರೀತಿಯಾಗಿ ಯಾಕೋ ಮನಸ್ಸಿನ ಭಾವನೆ, ನಿನ್ನ ಮಗ ಮಾಡ್ಕೋಬೇಕು ಅಂತ ಆಸೆ ಆಗ್ತಾ ಇದೆ ಹೇಳಿದಾಗ ರಾಜನು ಅಲ್ಲಿ ಬಂದು ದತ್ತು ತಗೊಳ್ತಾನೆ. ಅಂದ್ರೆ ಗುರು ಮಹಿಮೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗಿದೆ ಅಂತ, ಗುರು ಮಾತನ್ನ ಪಾಲಿಸ್ಬೇಕು ಅಂತಕ್ಕಂಥದ್ದೇ. ಅವನು ಬಂದು ಆ ಸ್ತ್ರೀನ ಚಾಕು ತೋರಿಸಿ ಎದುರಿಸಿ ಆಕೆಯಲ್ಲಿ ಇದ್ದಿದ್ದು ಚಿನ್ನಾಭರಣಗಳನ್ನೆಲ್ಲ ಕಿತ್ಕೊಂಡು ಹೋಗಿದ್ರೆ ಆತನ ಶಿಕ್ಷೆ ಆಗುತ್ತೆ. ಆದ್ರೆ ಗುರು ವಾಕ್ಯ ಪರಿಪಾಲನೆ ಅಂತಕ್ಕಂಥದ್ದು ಯಾವಾಗ ಅವನು ಮಾಡಿದ್ನೋ ಅವಾಗ ಏನಾಯ್ತು, ಗುರು ಪರಿಪಾಲನೆ, ಮಾತು, ಕೇವಲ ಮಾತನ್ನ ಅವನು ಅನುಸರಿಸಲಿಕ್ಕೆ ಅವನ ಜೀವನಾನೇ ಯಾವ ಕಳ್ತನೂ ಮಾಡಬೇಕಾಗಿಲ್ಲ. ಬೇಕಾದಷ್ಟು ಅಕ್ಕಿ ಇದೆ, ಬೇಕಾದಷ್ಟು ಬೇಳೆ ಇದೆ, ಬೇಕಾದಷ್ಟು ತರಕಾರಿಗಳಿದೆ ಅನ್ನೋರಿಗೆ ಊಟದ ಬಗ್ಗೆ ಭಯ ಉಂಟೆ. ಹಾಗೆ ಗುರು ಕೃಪಾತೋ ಭವತರಣ ಮಾನಸ ಬದಲೆ ಗುರು ಶರಣ. ಗುರು ಕೃಪೆಯಿಂದ ಭವದಿಂದಾನೆ ಪಾರ್ ಮಾಡತಕ್ಕಂಥ ಶಕ್ತಿ ಉಳ್ಳ ಗುರುವುಳ್ಳ ವಚನ ಕೇಳಲಿಕ್ಕೆ ನಮಗೆ ಉಪದೇಶ ಬಹಳ ಅವಶ್ಯಕ. ಉಪದೇಶ ಅಂದ್ರೆ ಏನ್ ಹೇಳಿ, ಉಪ ಅಂದ್ರೆ ಸಮೀಪ, ಮತ್ತೆ ಗುರುವಿನ ಆದೇಶ, ಅದನ್ನ ಪಾಲನೆ ಮಾಡೋದೇ ಉಪದೇಶ. ಅದರಿಂದ ಎಲ್ಲರೂ ಅಷ್ಟೇ ಉದ್ದೇಶ ತಗೊಳ್ಬೇಕು. ಉದ್ದೇಶ ತಗೊಂಡಾಗ ಮಾತ್ರ ಗುರುವಿಗೆ ಹತ್ರವಾಗ್ತೀರ, ಸಂಪರ್ಕಕ್ಕೆ ಬರ್ತೀರ, ವಿಚಾರ ಇಳಿಸುತ್ತೆ. ಅದರಿಂದ ಇದು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ದೋಷೆ. गुरु की आत्मा आवे, गुरु की आत्मा जाए, कहे कभी सो संत है आवागमन नशाय. ಅದರಿಂದ ಗುರುವಿನ ಆಜ್ಞೆ ಬಂದಾಗ ಪರಿಪಾಲಿಸತಕ್ಕಂಥದ್ದು ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ.
ಒಂದ್ಸಲ ಏನಾಗ್ತದೆ ಅಂತಂದ್ರೆ ಗುರುಗಳು ಶಿಷ್ಯಂದ್ರ ಕರ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪರ್ಯಟನೆ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಬೆಳಗ್ಗೆ 5 ಗಂಟೆಗೆ ಎಚ್ಚರ ಆಗುತ್ತೆ. ಅವ್ರು ಬೇರೆ ಪ್ರದೇಶ ಸೇರ್ಕೋಬೇಕಾಗುತ್ತೆ. ಸೇರ್ಬೇಕಾದ್ರೆ ಅವಾಗೆಲ್ಲ ಏನು ಇರಲಿಲ್ಲ ಸಾಧನೆಗಳು. ಇವಾಗೆಲ್ಲ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಥವಾ ಬೇರೆ ಎಕ್ಸ್ಪ್ರೆಸ್ ಎಷ್ಟೊಂದು ಬಂದ್ಬಿಟ್ಟಿದೆ. ಟ್ರೈನಲ್ಲಿ ಕೂತ್ರೆ ಫ್ಲೈಟಲ್ಲಿ ಕೂತ್ಕೊಂಡ್ರೆ ಇನ್ನೂ ಬೇಗ ಹೋಗ್ಬೋದು. ಹಾಗೆ ಆಗಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಆಗೇನು ಮಾಡ್ತಾ ಇದ್ರು ಅಂದ್ರೆ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗ್ಬೇಕಾಗಿತ್ತು. ಸವಸ್ಕೊಂಡು ಸುಸ್ತಾಗಿ ನಡ್ಕೊಂಡು ಹೋಗ್ಬೇಕಾಗಿತ್ತು. ಆವಾಗ ಬೆಳಿಗ್ಗೆ 5 ಗಂಟೆಗೆ ಪ್ರಯಾಣ ಪ್ರಾರಂಭಿಸಿದವರು ಸಂಜೆ ಆದರೂ ಕೂಡ ನಡ್ಕೊಂಡು ಹೋಗ್ತಾನೆ ಇದ್ದಾರೆ. ಪಾಪ ಅವರು ಸ್ಥಳ ಬಹಳ ದೂರ ಇತ್ತು. ಆಯಾಸವಾಯ್ತು ಎಲ್ಲ ಶಿಷ್ಯಂದರಿಗೆ. ಎಲ್ಲೋ ಒಂದು ಕಡೆ ಸ್ಥಳ ನೋಡಿ ಕೂತ್ಕೊಳ್ಳೋಣ ಅಂತ ಹೇಳಿ ಯಾವುದೋ ಒಂದು ಪ್ರದೇಶಕ್ಕೆ ಬಂದಿರ್ತಾರೆ. ಆ ಪ್ರದೇಶದಲ್ಲಿದ್ದವರೆಲ್ಲ ಇವ್ರನ್ನ ನೋಡಿ ಸಹ ನೋಡಿದವರ ಥರ ಆಡ್ಕೊಂಡು ಅವ್ರನ್ನ ಓಡಿಸೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನಮಗೆ ಆಯಾಸ ಆಗಿದೆ, ಸ್ವಲ್ಪ ಇಳ್ಕೊಳ್ಳಿಕ್ಕೆ ಸ್ಥಳಾವಕಾಶ ಕೊಡಿ ಅಂದರೆ ಯಾರೋ ಕೇಳಲ್ಲ. ಅದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲೋದ್ರೂ ಕೂಡ ಯಾರು ಸ್ಥಳಾವಕಾಶ ಸಿಗದೇ ಇರೋ ಕಾರಣ ಅವರಿಗೆ ಬೇಸರ ಆಯಿತು. ಶಿಷ್ಯರು ಕೇಳ್ಕೊಳ್ತಾರೆ, ನಮಗೆಲ್ಲ ಆಯಾಸ ಆಗಿದೆ, ಅನ್ನ ಆಹಾರ ಇಲ್ಲ, ನೀರಿಲ್ಲ ಗುರುಗಳೇ ಅಂತ ಕೇಳಿದಾಗ ಗುರು ಏನ್ ಮಾಡ್ತಾರೆ ಅಂತಂದ್ರೆ ಭಜನೆ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗುರು ಕೃಪಾತೋ ಭವತರಣಂ ಮಾನಸ ಭಜನೆ ಗುರುಚರಣಂ ಅಂತ ಹೇಳಿ ಯಾವಾಗ ಒಂದು ಭಜನೆ ಆಡ್ತಾ ಇದ್ದಾರೋ ಅಲ್ಲಿರ್ತಕ್ಕಂಥ ಒಂದು ಮನೆಗಳ ಬಾಗಿಲುಗಳೆಲ್ಲ ತೆಗೆಯುತ್ತೆ, ಕಿಟಕಿಗಳೆಲ್ಲ ತೆಗೀತಾರೆ. ತೆಗೆದು ಆ ಭಜನೆಗೆ ಅವರು ಬಹಳ ಸಂತೋಷ ಪಟ್ಟು ಈ ರೀತಿಯಾದ ಒಂದು ವ್ಯಕ್ತಿಗಳಿಗೆ ನಾವು ಅವಮಾನ ಮಾಡಿದ್ದೀವಿ ಅಂತ ಹೇಳಿ ಒಬ್ಬೊಬ್ಬರೇ ಹೊರಟು ಬಂದು 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 ಗುರುಗಳ ಹತ್ರ ಬಂದು ಕ್ಷಮೆ ಯಾಚಿಸಿ ನಮ್ಮನೆಗೆ ಬನ್ನಿ, ನಮ್ಮನೆಗೆ ಬನ್ನಿ, ನಮ್ಮನೆಗೆ ಬನ್ನಿ. ಆದ್ರಿಂದ ತಾತ್ಪರ್ಯ ಇಷ್ಟೇ. ಏನು ತಾತ್ಪರ್ಯ? ಆ ಗುರುವಿನ ಮಹಿಮೆ ಇದೆ ನೋಡಿ. ಅದು ಯಾವಾಗ ಜನರಿಗೆ ಅರ್ಥ ಆಗುತ್ತೆ, ಈ ಭವದಿಂದಾನೇ ಪಾರ ಮಾಡ್ತಾರೆ. ಎಷ್ಟೋ ವರ್ಷಗಳಿಂದ ಅವ್ರಿಗೆ ಪಾಪ ತೊಂದರೆಗೆ ಈಡಾಗಿರ್ತಾರ ಹಳ್ಳಿಯವರು. ಆ ಭಯದಲ್ಲೇ ಇರ್ತಕ್ಕಂಥ ಅವರಿಗೆ ಗುರು ಯಾವಾಗ ಬಂದು ತಾನು ಭಜನೆಗಳಾಡಿ ಅದರ ಅರ್ಥಗಳು ಹೇಳ್ಕೊಂಡು ಹೋಗ್ತಾನೋ ಆ ಒಂದು ಶಿಕ್ಷಣ ಅವರಿಗೆ ಬಹಳ ನೆಚ್ಚಿ ಅವರಿಗೆ ಅನುಕೂಲ ಮಾಡಿಕೊಡ್ತಾರೆ. ಇದೇ ರೀತಿ ನಡೆದ ಘಟನೆ ಹೇಳಬೇಕಾಗುತ್ತೆ. ಯಾಕೆಂತಂದ್ರೆ ಬ್ರಿಟಿಷರ್ಸ್ ಪೀರಿಯಡ್ ಅಲ್ಲಿ ನಮ್ಮ ತಾತನವರು ಅಸಪ್ಪ ಮಹಾನ್ ಶ್ರೀ ಗಂಚಂದಾಸ್ ಅಸಪ್ಪನವರು ಟ್ರೈನ್ನಿಂದ ಜಗನ್ನಾಥಪುರಿಗೆ ಹೋಗಿ ಅಲ್ಲಿಂದ ಕಾಶಿಗೆ ಪ್ರಯಾಣ ಮಾಡ್ತಕ್ಕಂಥದ್ದಿತ್ತು. ಆ ಒಂದು ಸಂದರ್ಭದಲ್ಲಿ ಕಬೀರ್ ಆಶ್ರಮ ಅಂತ ಕಬ್ಬನ್ಪೇಟೆಯಲ್ಲಿತ್ತು ಅಂತ ಹೇಳಿದ್ದೀನಿ ನಾನು. ಆ ಕಾಲದಲ್ಲಿ ಅವರೆಲ್ಲ ಸೇರ್ಕೊಂಡು ಟ್ರೈನಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಜೋರ ಗಲಾಟೆಗಳು ಮಾಡ್ಕೊಂಡಿದ್ರಂತೆ. ಅಂದ್ರೆ ಭಕ್ತಿ, ಅವರು ಭಕ್ತಿ ಪ್ರೀತಿ. ಆಗ ನಮ್ಮ ತಾತನವರು ಕರೆದು, ಯಾಕೆಂದ್ರೆ ಟ್ರೈನೇ ಹೋಗಾಗೋಗ್ಬಿಟ್ಟಿದೆ, ಕರೆದು ಗುರು ಮಹಿಮೆ ನಾಡದ ನಗುರೋರಧಿಕಂ 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 ನಗುರೋರಧಿಕ ಹೇಳಿ ಭಜನೆ ಇದೆ. ಆ ಭಜನೆಗೆ ಅರ್ಥ ಹೇಳ್ಕೊಂಡು ಟ್ರೈನಲ್ಲಿ ಹೋಗ್ತಾ ಇದ್ರೆ, ಅರ್ಸಪ್ಪನವರೇ ನಮ್ಗೆ ವಿಚಾರ ಹೇಳಿ, ಅರ್ಸಪ್ಪನವರೇ ನಮ್ಗೆ ವಿಚಾರ ಹೇಳಿ ಅಂತ ಹೇಳಿ ಎಲ್ಲರೂ ಆ ಪ್ರಯಾಣದ ಉದ್ದಕ್ಕೂ ಅವ್ರಿಗೆ ಕೇಳ್ಕೊಂಡೇ ಹೋಗ್ತಾ ಇದ್ದಿದ್ದು ಒಂದು ಇದನ್ನ ನಾನು ಕೇಳ್ಕೊಂಡು ನನ್ನ ಗಮನಕ್ಕೆ ಬಂದಿದ್ದು. ನಮ್ಮ ತಂದೆಯವರು ನಾನು ನೋಡಿಲ್ಲ, ನಮ್ಮ ತಾತ. ಆ ಒಂದು ವಿಚಾರವಾಗಿ ಜಗನ್ನಾಥಪುರಿಗೆ ಹೋಗಿದ್ದಾರೆ. ಇದೇ ರೀತಿಯಲ್ಲಿ ಪೌರ್ಣಮಿ ಪೂಜೆ ಮಾಡಬೇಕಾಗಿತ್ತು. ಅಲ್ಲಿನ ಆಶ್ರಮ ಕಬೀರ್ ಆಶ್ರಮ ಇತ್ತು. ಅಲ್ಲಿ ಕೇಳ್ಕೊಂಡ್ರಂತೆ ತಾತನವರು ನನಗೆ ಅವಕಾಶ ಕೊಡಿ, ಸ್ವಲ್ಪ ಇಲ್ಲಿ ನಾನು ಪೂಜೆ ಮಾಡಬೇಕು ಅಂತೇಳಿ. ಅಲ್ಲಿ ಆಗ ಬ್ರಿಟಿಷರ್ ಟೈಮ್ನಲ್ಲಿ ಟ್ರೈನು ಒಂದು ಕ್ಷಣ ಕೂಡ ನಿಲ್ಲಿಸ್ತಿರ್ಲಿಲ್ಲ. ಒಂದು
ಒಂದು ಕ್ಷಣ ಕೂಡ ನಿಲ್ಲಿಸ್ತಿರ್ಲಿಲ್ಲ. ಅಂತ ಅಷ್ಟಿಟ್ಟು ಬ್ರಿಟಿಷರ್ಸ್. ಆ ಕಾಲದಲ್ಲಿ ಅವರು ಟ್ರೈನ್ ಅನ್ನ ಟ್ರೈನ್ ಎಲ್ಲ ಇರ್ತಿದ್ದಾರೆ. ನಮ್ಮ ಸ್ವಾಮಿಗಳು ಬರಬೇಕು, ನಮ್ಮ ಸ್ವಾಮಿಗಳು ಬರಬೇಕು ಬಂದ್ರೇನೆ. ಆ ಒಂದು ಅವರು ಪೂಜೆ ಮುಗಿಸಿ ತಕ್ಷಣ ಅಲ್ಲಿರ್ತಕ್ಕಂಥ ಆಶ್ರಮದವರು ತಿಳುವಳಿಕೆ ಬಂದು ಪಾಪ ಎಲ್ಲಾ ಸಾಮಾನುಗಳನ್ನ ಎತ್ಕೊಂಡ್ಬಂದು ಸ್ಟೇಷನ್ ಬಂದ್ರೆ ಟ್ರೈನ್ ಇನ್ನ ಅಲ್ಲೇ. ಆ ರೀತಿಯಾಗಿ ಗುರು ಮಹಿಮೆ ಅಂತಕ್ಕಂಥದ್ದು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಸಮಯಾವಕಾಶ ಕೊಟ್ರೆ ಇನ್ನೂ 1 ಗಂಟೆ ಮಾಡ್ಬೋದು. ಸಮಯಾವಕಾಶ ಕಡಿಮೆ ಇರೋದ್ರಿಂದ ಸ್ವಾಮಿಗಳಿಗೆ ಮುಂಚಿತವಾಗಿ ಹೇಳಿದ್ರು. ಎಲ್ರಿಗೂ ಗುರು ಪೌರ್ಣಿಮೆಯ ಒಂದು ಶುಭಾಶಯಗಳನ್ನು ಅರ್ಪಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಮನಸ್ಸು ಶಾಂತತೆಯಿಂದಿರಲಿ, ಸತ್ಯನಾಮದ ಒಂದು ಜಪಾನ್ ಮಾಡ್ತಾ ಮಾಡ್ತಾ ನೋವನ್ನು ಬರೀರಿ ಅಂತ ಹೇಳಿ ಇಲ್ಲಿಗೆ ನಾನು ನನ್ನ ಒಂದು ಇದನ್ನ ಸಮಾಪ್ತಿ ಮಾಡೋಣ. बोलिए श्री सद्गुरु कबीर साहिब की जय। बोलिए श्री सतनामादि कबीर साहिब की जय। सद्गुरु श्री हनुमान साहिब की जय। गुरु माता जी की जय। सर्व संत महंत की जय। ಈಗ ಆ ಪುಸ್ತಕನ ಮಾನಸ ಸಾಹಿತ್ಯಗಳಿಂದ ಒಂದಿಬ್ಬರಿಗೆ ಕೊಡಿಸ್ತೀವಿ. ನಂತರ ನೀವು ಮುಂದಿನ ಅಲ್ಲಿ ಕೌಂಟರ್ ಹತ್ರ ಉಚಿತವಾಗಿ ತಿಳಿದುಕೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ವಿ. ಅದರಲ್ಲಿ ಎಲ್ಲ ವಿಚಾರ ಇದೆ. ಗುರು ದೊಡ್ಡವನು ಅನ್ನೋದಕ್ಕೆ ಎಲ್ಲ ವಿಚಾರನ ಅದರಲ್ಲಿದೆ. ಕನ್ನಡದಲ್ಲಿ ನಾವು ಅದನ್ನ ಮಾಡಿದೆ ಅವತರಣಿಕೆ. ದಯಮಾಡಿ ಎಲ್ಲರೂ ತಗೊಂಡು ಬೆಳಿಗ್ಗೆ ಪ್ರಾರ್ಥನೆ ಮಾಡಿ ಗುರು ಸನ್ಮಂಗಳನ್ನ ಉಂಟು ಮಾಡ್ತಾನೆ ಅಂತ ಹೇಳ್ತಾ ಕೇಳ್ಕೊಳ್ತಾ ಇದ್ವಿ. ಬನ್ನಿ ಒಂದು ನಿಮಿಷ ಈಗ ಈ ದಿನ ಸೇವಾಕರ್ತರು ಶ್ರೀ ನರೇಂದ್ರ ಗೋಪಾಲ್ ಕೃಷ್ಣ ಮತ್ತು ಕುಟುಂಬ, ಶ್ರೀ ಗಿರಿಜಾ ಗೋಪಾಲ್ ಕೃಷ್ಣ ಮತ್ತು ಕುಟುಂಬ ಮತ್ತು ಕಬ್ಬನ್ಪೇಟೆ ರಾಮಣ್ಣ ವಾಸಿಯಾದ ಶ್ರೀ ರಾಧಾಕೃಷ್ಣ ಅವರ ಕುಟುಂಬ, ಅವರೆಲ್ಲರಿಗೂ ಗುರುಗಳು ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಎಲ್ಲರೂ ಹಾರೈಸೋಣ. ಮುಂದಿನ ಪೂಜೆ 36/8/2026 ಭಾನುವಾರ ಈ ಆಶ್ರಮ 38/2026 ಭಾನುವಾರ ಇದೇ ತಿಂಗಳು. ದಯಮಾಡಿ ಎಲ್ಲರೂ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಸತ್ಸಂಗವನ್ನು ನಡೆಸಿಕೊಟ್ಟಂಥ ಎಲ್ಲ ಮಹಾತ್ಮರಿಗೂ ಮತ್ತು ಭಾಗವಹಿಸಿದಂಥ ಭಕ್ತರೆಲ್ಲಾದ ಸಂತರಿಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ವಿ. ಈ ಆನೇಕಲ್ ಆಶ್ರಮದ ವಿಚಾರನ ಅವರು ತಿಳಿಸ್ತಾರೆ. ಒಂದು 2 ನಿಮಿಷದಲ್ಲಿ ಮುಗಿಸ್ಬೇಕಣ್ಣ, ಸಮಯ ಕಷ್ಟ. ಇರಿ 1 ನಿಮಿಷ ಇರಿ, 1 ನಿಮಿಷ ಅಣ್ಣ ಇರಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ಗುರುಸ್ಥಾನದಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ಪ್ರಣಾಮಗಳು. ಗುರು ಪೌರ್ಣಿಮೆಯ ಶುಭಾಶಯಗಳೊಂದಿಗೆ ನಾನು ಮಾತಾಡಲು ಪ್ರಾರಂಭ ಮಾಡ್ತೀನಿ. ಆನೇಕಲ್ನಲ್ಲಿ ಕಬೀರ್ ಆಶ್ರಮ, ಇದೇ ಶಾಖಾ ಮಠದ ಮತ್ತೊಂದು ಕಬೀರ್ ಆಶ್ರಮವಿದೆ. ಅವತ್ತು 16ನೇ ತಾರೀಕು 16/8/26 ಭಾನುವಾರದಂದು, ಅಂದರೆ ಇವತ್ತಿಗೆ 15 ದಿವಸಗಳ ನಂತರ ಭಾನುವಾರ, ಅವತ್ತೊಂದು ದಿವಸ ಅಲ್ಲಿ ಕಬೀರದಾಸರ ಒಂದು ಜಯಂತಿಯನ್ನು ಆಚರಣೆ ಮತ್ತು ಗುರು ಪೌರ್ಣಿಮೆಯ ಅಂಗವಾಗಿ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತಾವುಗಳು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು, ಬಂದು ಆ ಕಾರ್ಯಕ್ರಮನ ಯಶಸ್ವಿಯಾಗಿಗೊಳಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಿದ್ದೀನಿ. 9ನೇ ತಾರೀಕು ಅಂತ ಹಿಂದೆ ನಾನು ಅನೌನ್ಸ್ ಮಾಡಿದ್ದೆ. ಅದು ಕಾರಣಾಂತರಗಳಿಂದ ಮುಂದೆ 1 ವಾರ ಮುಂದಕ್ಕೆ ಹೋಗಿದೆ. ತಾವುಗಳೆಲ್ಲರೂ ದಯಮಾಡಿ ಆನೇಕಲ್ಗೆ ಬಂದು ಗುರು ಪೌರ್ಣಿಮೆ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ